ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ. ಉಪ್ಪಾರ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘ ನಿಯಮಿತ ಉಪ್ಪಾರ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆ ಸಮಾರಂಭ ವಿಶೇಷ ಕಾರ್ಯಕ್ರಮ ಜರುಗಿದೆ. ಕಲಬುರಗಿ ನಗರದ ನ್ಯೂ ವೆಂಕಟಗಿರಿ ಗಾರ್ಡನ್ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮ ಜರುಗಿದೆ. ಈ ಕಾರ್ಯಕ್ರಮದ ಒಂದು ಝಲಕ್ ಇಲ್ಲಿದೆ ನೋಡಿ. ನಗರದಲ್ಲಿ ನಡೆದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕವಾಗಿ ಹಾಗೂ ಭಗೀರಥರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮುಖಾಂತರವಾಗಿ ಕೆಪಿಸಿಸಿ ಸದಸ್ಯರಾದ ಶ್ರೀನಿವಾಸ್ ಸಾಗರ್, ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್, ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸುರೇಶ್ ಆರ್ ಸಜ್ಜನ್ ಸೇರಿದಂತೆ ಅನೇಕರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರ್, ಸುರೇಶ್ ಸಜ್ಜನ್ ಸೇರಿದಂತೆ ಅನೇಕರು ಮಾತನಾಡಿದರು. ಮತ್ತು ವೇದಿಕೆ ಮೇಲೆ ನಮ್ಮ ನಿಷ್ಠೆ ಹಳೆಯಂದಿರು, ನಮ್ಮ ಆತ್ಮೀಯ ಮಿತ್ರರು ಸನ್ಮಾನ್ಯ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಪಾಪ ಅವರು ಬೆಳಗ್ಗೆ 10:00 ಬಂದು ನಮ್ಮ ಮನೆಯಲ್ಲಿ ಕೂತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕಂತ ಹೇಳಿ ಇನ್ನೂ ರೆಡಿ ಆಗಿಲ್ಲ ಅಂಥೇಳಿ ಅವರು ನಾವು ಸುಮ್ಮನೆ ಕಡೆ ಬೇಸತ್ತೇನೆ ಬಂದು ನಡಿ ನಾವು ಹೋಗಮ್ಮಂತ ನಾವೇ ಬಂದೆವು 11:30 ಪಾಪ ಅವರು ಕೂಡ ವೇದಿಕೆ ಮೇಲೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಮತ್ತು ಇಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಉಪ್ಪಾರ ಸಮಾಜದ ಮತ್ತು ಇನ್ನಿತರ ಸಾರ್ವಜನಿಕ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರು, ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಭಾಳ ಸಣ್ಣ ಸಮಾಜ ಅಂದರೆ ಸುಮಾರು 40 ಲಕ್ಷ ಒಳಗಡೆ ಕರ್ನಾಟಕ ರಾಜ್ಯದಲ್ಲಿ 40-50 ಲಕ್ಷ ಇರ್ಬೋದು. ಈಗ ಅವ್ರು ಹೇಳಿದ್ರಲ್ಲ, ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಗುಲ್ಬರ್ಗದಲ್ಲಿ 5,000 ಜನ ಇದ್ದೀವಂತೆ. ಒಟ್ಟಾರೆ ಟೋಟಲ್ ಏನಪ್ಪ ಅಂದ್ರೆ 40-50 ಲಕ್ಷ ಇರ್ತಕ್ಕಂಥ ಸಮಾಜ. ಈ ಸಣ್ಣ ಸಮಾಜ ಇದ್ದರೂ ಕೂಡ ಇತಿಹಾಸ ಭಾಳ ದೊಡ್ಡದಿದೆ. ಯಾಕಂದರೆ ಉಪ್ಪಿನ ಸತ್ಯಾಗ್ರಹ, ದಂಡಿನ ಸತ್ಯಾಗ್ರಹ ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ನೆರವೇರಿಸಿ ಮಾಡೋದ್ರಿಂದ ಉಪ್ಪಿನ ವ್ಯಾಪಾರ ಮಾಡ್ತಕ್ಕಂಥ, ಅದರ ಮೇಲೆ ಟ್ಯಾಕ್ಸ್ ಬಿದ್ದಾಗ ಹೋರಾಟ ಮಾಡ್ತಕ್ಕಂಥ, ಹೀಗಾಗಿ ಉಪ್ಪಾರ ಅಂತ ಹೇಳಿ ಆ ಸಮಾಜಕ್ಕೆ ಒಂದು ಹೆಸರು ಬಂದಿರತಕ್ಕಂಥದ್ದು. ಮತ್ತು ಭಗೀರಥ ಮಹರ್ಷಿಗಳು ಕೂಡ ಸತ್ಯ ಹರಿಶ್ಚಂದ್ರ ಆದಿಕಾಲದಿಂದ ಏನಪ್ಪ ಅಂದ್ರೆ ಇವರು ಈ ಸಮಾಜಕ್ಕೆ ಮುನ್ನಡೆಯಿಂದ ಒಂದು ಭಗವಂತನ ರೂಪದಲ್ಲಿ ಬಂದಿರತಕ್ಕಂಥ ಒಂದು ಇತಿಹಾಸ. ಯಾವುದಾದ್ರೂ ಕೂಡ ಇವತ್ತು ಉದಾಹರಣೆ ನಮ್ಮ ರಾಜ್ಯದಲ್ಲಿ ನೀವು ಸಣ್ಣ ಸಮಾಜ ಆದರೂ ಕೂಡ ಭಾಳ ಉನ್ನತ ಹುದ್ದೆ ಇದೆ ಎಜುಕೇಷನ್ನಲ್ಲಿ, ಕೆಲವೇ ಜನ ಹೋಗಿರ್ತಕ್ಕಂಥ. ನಾನು 74ರಲ್ಲಿ ಬಂದಾಗ ಹನುಮಾಸಿಯಾಗಿ ಹೋಗಿ ಅವರು ಅವ್ರ ಅಣ್ಣ
ಪುರುಷೋತ್ತಮ್ ಗೋಗಿ ಅವರು ನಮ್ಮ ಜೊತೆಗಿದ್ದರು ಕಾಲೇಜಿನಲ್ಲಿ. ಮುಂದೆ ಏನಪ್ಪ ಅಂದ್ರೆ ನಾವು ನೋಡಿದಾಗ ಏನಪ್ಪ ಅಂದ್ರೆ ನೀರಾವರಿಯವರು ಕಾರ್ಯದರ್ಶಿಗಳಾಗಿ, ಚೀಫ್ ಸೆಕ್ರೆಟರಿ ಆಗಿ, MLC ಆಗಿ, KPSC ಮೆಂಬರ್ ಆಗಿ ಅನೇಕ ಹುದ್ದೆಗಳಲ್ಲಿ ನಮ್ಮ ಹನುಮಾಕ್ಷಿ ಗೋಗಿಯವರು ಕೂಡ ನನಗನ್ನಿಸ್ತದೆ ಮೊದಲನೇ KS ಆಗಿ ಉತ್ತೀರ್ಣ ಹೊಂದಿರತಕ್ಕಂಥವ್ರು ಉಪ್ಪಾರ ಸಮಾಜದಲ್ಲಿ ಯಾರಾದರೂ ಇದ್ದರೆ ಹನುಮಾಕ್ಷಿಗಿಯವರು ಪ್ರಥಮರು. ಮತ್ತು ಉಪ್ಪಾರ ಸಮಾಜದ್ದು ಯಾರಾದರೂ ಏನಪ್ಪ ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಇದ್ದರೆ ಅದು ಹನುಮಾಕ್ಷಿ ಗೋಗಿಯವರು ಹೆಣ್ಣು ಮಗಳಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ಈ ಒಂದು ಇತಿಹಾಸ ಪರಂಪರೆ ಉಳ್ತಕ್ಕಂಥ ಈ ಸಮಾಜ ಕಾಯಕ ಸಮಾಜ. 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು. ಈ ಸಮಾಜ ಯಾವತ್ತೂ ಕಾಯಕ ಮಾಡಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಇವತ್ತು ಕೆಲವೊಂದು ಜನ, ಭಾಳಷ್ಟು ಜನ ಒಕ್ಕಲ್ತನದಲ್ಲಿ ಕೂಡ, ನಾನು ಸುರ್ಪುರದಲ್ಲಿ ಗುತ್ತದಾರಿ ಮಾಡೋರು ವಾಗಣಗೇರಿ ದೇವೇಂದ್ರಪ್ಪ ಅಂತ ಇವರು ಸಂಬಂಧಿಕ ದೊಡ್ಡಮನೆಯವರು, ಅವ್ರ ಊರಿನೂ ಹೋಗಿದ್ದೆವು ನಾವು. ವೆಂಕಪ್ಪನವರು, ನೀಡಿಗೆಯವರು, ಅಲ್ಲಿ ಇನ್ನೊಬ್ಬ ಪಡ್ಕೋಣೆ ಅಂತೇಳಿ ನಮ್ಮ ಆಳಂದಲ್ಲಿ ನನ್ನ ಕ್ಲಾಸ್ಮೇಟ್ ಇದ್ದವು, ಅವರು ತೀರ್ಕೊಂಡ್ರು. ಭಾಳಷ್ಟು ಜನ ಏನಪ್ಪ ಅಂದರೆ ಕೆಲವೊಂದು ಒಳ್ಳೆ ಅಧಿಕಾರದಲ್ಲಿ ಕೆಲಸ ಮಾಡಿದ್ದಾರೆ. ಆದರೂ ಸಂಘಟಿತರಾಗಿ ಸಣ್ಣ ಸಮಾಜಕ್ಕೆ ಒಂದು ಸಹಾಯ ಮಾಡಬೇಕಂತ ಹೇಳಿ ಇವತ್ತು ಒಳ್ಳೆ ಉಪ್ಪಾರ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘ, ಈ ಒಂದು ಪತ್ತಿನ ಸಹಕಾರ ಸಂಘ ಏನಪ್ಪ ಅಂದ್ರೆ ಪ್ರಾರಂಭ ಮಾಡಿದ್ರಿ. ಭಾಳ ಯಶಸ್ವಿ ಆಗಲಿ. ಯಾಕಂದರೆ ಇದು ಪ್ರಾರಂಭ ಮಹೋತ್ಸವದಲ್ಲಿ ಭಾಳಷ್ಟು ಜನ ಶ್ರೀಮಂತರಿದ್ದವರು ಏನಪ್ಪ ಅಂದ್ರೆ ಲೋನ್ ತೊಗೋತಾರೆ. ಅದು ಆಗಬಾರ್ದು. ಶ್ರೀಮಂತರು ಲೋನ್ ಯಾಕೆ ತೊಗೋತಾರಂದ್ರೆ ಇಲ್ಲಿ ಕಡಿಮೆ ಬಡ್ಡಿ ಇರ್ತದೆ ತಿಳ್ಕೊಂಡು ಇಲ್ಲಿ ತೊಗೊಂಡು ಏನಪ್ಪ ಅಂದ್ರೆ ಹೊರಗೆ 3 ಅಂಕ ಕೊಡ್ತಾರೆ. ಭಾಳಷ್ಟು ಜನ ಪತ್ತಿನ ಸಹಕಾರ ಸಂಘದ ನಾನು ಉದ್ಘಾಟನೆ ಮಾಡಿದ್ದೀನಿ. ಭಾಳಷ್ಟು ಏನಪ್ಪ ಅಂದ್ರೆ ದಯಮಾಡಿ ಮುಗಿಸ್ತಾವೆ ಮುಂದೆ. ಯಾಕಂದ್ರೆ 3 ಅಂಕ ಕೊಟ್ಟಿರ್ತಾನೆ, ಅವ್ನು ತುಂಬದಾಗಂಗಿಲ್ಲ, ಅವ್ನು ಮುಣಿಸ್ಕೊಂಡು ಹೋಗ್ತಾನೆ ಮುಂದೆ. ಇವ ಏನಪ್ಪ ಅಂದ್ರೆ ಕೈಲಿ ಕಟ್ಟೋದಾಗಲ್ಲ, ಈ ಕಡೆ ಪತ್ತಿನ ಸಂಘಾರ ಮುಚ್ಚಿ ಹೋಗ್ತದೆ. ಹಾಗಾಗಬಾರ್ದು. ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮನುಷ್ಯ ಯಾವ ಪರಿಸ್ಥಿತಿಯಲ್ಲಿ ತನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ, ಮದುವೆ ಮುಂಜಿಗಾಗಿ ಕಷ್ಟದಲ್ಲಿದ್ದಾಗ ನಮ್ಮ ಸಮಾಜದ ಮನುಷ್ಯ ಹಣ ಇಟ್ಟೇನು ಬಂದರೆ ತೆಗೆದುಕೊಂಡು, ಅಥವಾ ವ್ಯಾಪಾರ ಮಾಡ್ತಕ್ಕಂಥ, ಉದ್ಯೋಗ ಮಾಡ್ತಕ್ಕಂಥ ಭಾಳ ಅತಿಶಯವಾಗಿ ತೆಗೆದುಕೊಂಡು ಮತ್ತೆ ರೀಪೇಮೆಂಟ್ ಮಾಡ್ತಕ್ಕಂಥದ್ದು, ಒಳ್ಳೆಯನಪ್ಪ ಅಂದ್ರೆ ಮರು ಪಾವತಿ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್. ಒಂದು ಬ್ಯಾಂಕ್ ಸಹಕಾರಿ ಸಂಘ ಏನಪ್ಪ ನಡಿಬೇಕಾದ್ರೆ ಅದು ಲೇನಾದೇನಿ ಕರೆಕ್ಟ್ ಇರಬೇಕು. ತೊಗೊಳ್ಬೇಕು, ತುಂಬಬೇಕು, ಒಳ್ಳೆಯ ರೀತಿಯಿಂದ ಅವನಿಗೂ ಲಾಭ ಆಗಬೇಕು. ಆ ಲಾಭದಿಂದ ಏನಪ್ಪ ನಮ್ಮ ಮನೆ ನಡೀತಕ್ಕಂಥದ್ದು. ಮತ್ತು ಇದನ್ನು ಬ್ಯಾಂಕಿಗೆ ಸರಿಯಾಗಿ ತೆಗೆದ್ರೆ ಏನಪ್ಪ ಅಂದ್ರೆ ಬ್ಯಾಂಕು ನಡೀತದೆ, ಸಮಾಜ ಉದ್ಧಾರ ಆಗ್ತದೆ. ಈ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಏನಪ್ಪ ಅಂದ್ರೆ ನಾವು ಬೆಳೆಸ್ಕೊಂಡು ಹೋದರೆ ಇದೇನಪ್ಪ ಅಂದ್ರೆ ಪತ್ತಿನ ಸಹಕಾರ ಸಂಘ ದೊಡ್ಡ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ತದೆ. ಮತ್ತು ಸಮಾಜಕ್ಕೂ ಕೂಡ ಉದ್ಧಾರ ಆಗ್ತಕ್ಕಂಥ ಕೆಲಸ ಮಾಡಿದ ನೆಮ್ಮದಿ ನಿಮಗೆ ಸಿಗ್ತದೆ. ಯಾಕಂದರೆ ಇವತ್ತು ನೀವು ಭಾಳ ಜಲ್ದಿ ಐಡೆಂಟಿಫೈ ಮಾಡಿಕೊಂಡು ಯಾರ್ಯಾರು ಯಾವ ರೀತಿ ಪರಿಸ್ಥಿತಿ ಇದೆ ಅದನ್ನೆಲ್ಲ ಅರಿತುಕೊಂಡು ಹೆಚ್ಚಿಗೆ ಮೆಂಬರ್ಶಿಪ್ ಮಾಡಿ ದುಡ್ಡು FD ಮಾಡಿಕೊಂಡು ಇದ್ರ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಆಗಬೇಕು. ಆರಂಭ ಸೂರರಾಗಿ ಮೊದಲನೇದು ಭಾಳ ಅರ್ಬಟ್ ಮಾಡಿ ಯಾರು ಸಿಕ್ಕೋರಿಗೆ ಅಂದ್ರೆ ದುಡ್ಡು ಕೊಟ್ಟು ಅವ ಮುಂದೆ ಬಡ್ಡಿ ಹಂಗೆ ಎಲ್ಲೋ ಕೊಟ್ಟು ಬರಲಾರ್ದಂಗೆ ಆಗಬಾರ್ದು. ಇದು ಕರೆಕ್ಟ್ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಆಗ್ತಕ್ಕಂಥ ಉದ್ದೇಶದಿಂದ ತೆಗೆದಿರ್ತಕ್ಕಂಥದ್ದು. ಭಾಳಷ್ಟು ಜನ ಸಹಕಾರ ಪತ್ತಿನ ಸಹಕಾರ ಸಂಘ ಸಂಸ್ಥೆಗಳಿಗೆ ನಾವೆಲ್ಲ ಸಾಕಷ್ಟು ನೋಡಿದ್ದೀನಿ. ತಮಗೇನಾದರೂ ಸಹಾಯ ಸಹಕಾರ ಇದ್ದರೆ ತಮ್ಮ ಒಂದು ಆಶೀರ್ವಾದದಿಂದ ನನ್ನನ್ನು ಶಾಸಕರನ್ನಾಗಿ ಮಾಡಿದಿರಿ. ಆ ಒಂದು ವಿಶ್ವಾಸದಿಂದ ಹೇಳ್ತೀನಿ, ತಾವು ಯಾವತ್ತೂ ಕೂಡ ಏನಾದರೂ CS ಸೈಡ್ ತೊಗೊಂಡ್ರೆ ಅದು ಬಿಲ್ಡಿಂಗ್ ಸಲುವಾಗಿ ಏನಾದರೂ ಫಂಡ್ ಕೊಡ್ತಕ್ಕಂಥದ್ದಿದ್ದರೆ ಅದ್ರ ಮೇಲೆ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಇವತ್ತು ವಿಶೇಷವಾಗಿ ನಮ್ಮ ಆತ್ಮೀಯ ಮಿತ್ರರಾದ ಇವರು ನಮ್ಮ ವೆಂಕಣ್ಣವ್ರಿಗೆ ಸನ್ಮಾನ ಮತ್ತು ಹನುಮಾಕ್ಷಿ ಗೋಗಿಯವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನನಗೆ ಸಂತೋಷ ಆಗಿದೆ. ಯಾಕಂದರೆ ಹನುಮಾಕ್ಷಿ ಗೋಗಿಯವರು ಇಲ್ಲಿ ಕಾಳಗಿಯಲ್ಲಿರ್ತಕ್ಕಂಥ ನೀಲಕಂಠೇಶ್ವರ ದೇವಸ್ಥಾನ, ಕಾಳಗಿ ಪರಮಾತ್ಮನ ಒಂದು ಉದಯವಾಗಿರ್ತಕ್ಕಂಥದ್ದು. ಅಲ್ಲಿ ಯಾವತ್ತೂ ಕೂಡ ಎಂಥ ಬರಗಾಲ 72ರ ಬರಗಾಲ ಬಿದ್ದರೂ ಅಲ್ಲಿ ನೀರು ಏನಪ್ಪ ಅಂದ್ರೆ ಇರಲಿಲ್ಲ. ಆ ಗುಡಿ ತಳಗೆ ಏನಪ್ಪ ಅಂದ್ರೆ ಸತತವಾಗಿ ನೀರು ನಿಂದಿರ್ತವೆ. ಅದೆಲ್ಲ ಇತಿಹಾಸದ ಪುಸ್ತಕವನ್ನು ಏನಪ್ಪ ಅಂದ್ರೆ ಬರೆದಿರ್ತಕ್ಕಂಥವ್ರು ನಮ್ಮ ಹನುಮಾಕ್ಷಿ ಗೋಗಿಯವರು ಏನಪ್ಪ ಅಂದ್ರೆ ಆ ಒಂದು ಇದರಲ್ಲಿ ಭಾಳಷ್ಟು ಏನಪ್ಪ ಅಂದ್ರೆ ಸಾಧನೆಯನ್ನು ಮಾಡಿರ್ತಕ್ಕಂಥ ಅವ್ರಿಗೆ ಏನಪ್ಪ ಅಂದ್ರೆ ಅದ್ರ ಮೇಲೆ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಆ ಪುಸ್ತಕ ಬಿಡುಗಡೆ ಕೂಡ ಶರಣ ಪ್ರಕಾಶ್ ಪಾಟೀಲರು, ಜಗದೇವ್ ಗುತ್ತೇದಾರ್ ಅವರು ಅದು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇತಿಹಾಸವನ್ನು ಬರಿತಕ್ಕಂಥ ಒಬ್ಬ ಮೇಧಾವಿ ವಿದ್ಯಾವಂತ ಅವ್ರ ತಮ್ಮಂದಿರು ಕೂಡ ಇದ್ದಾರೆ. ಅವರು ಅಣ್ಣವರು, ತಮ್ಮವರು ಎಲ್ಲರೂ ಅಂತಂದ್ರೆ ಒಳ್ಳೆಯ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು. ಇವತ್ತು 371 ಕಲಂ ತಿದ್ದುಪಡಿ ಜಾರಿಗೆ ಬಂದಿದೆ ಈ ಭಾಗದಲ್ಲಿ. ತಮ್ಮ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾವಂತರಾಗಿ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಯಾವ ರೀತಿ ತಮ್ಮ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀರಾವರಿಯವರಂತ ಹೆಮ್ಮೆ ಮಾಡಿ ಹೇಳ್ತೀವಿ,
ಹನುಮಾಕ್ಷಿಗೆ ಹೋಗಿಯವರಂತ ಹೆಮ್ಮೆಯಿಂದ ಹೇಳ್ತೀವಿ. ಅವ್ರ ಪತಿಯವರು ಕೂಡ ಜಾಯಿಂಟ್ ಕಮಿಷನರು ನೀರಾವರಿ ಮಂತ್ರಿ. ಈ ರೀತಿ ಏನಪ್ಪ ಅಂದ್ರೆ ತಮ್ಮ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಉನ್ನತ ಹುದ್ದೆಗೆ ಹೋಗಿ ರಾಜಕೀಯವಾಗಿ ಭಾಳಷ್ಟು ಜನ ಇಲ್ಲ. ಒಂದೆರಡು MLCಗಳು ಈಗ ನಮ್ಮ ಪುಟ್ಟರಂಗ ಶೆಟ್ಟಿ ಅಂತ ನನ್ನ ಜೊತೆಗೆ ಅವ್ರು ನಮ್ಮ ಕಮಿಟಿ ಚೇರ್ಮನ್ ಇದ್ದರು. ಭಾಳ ಒಳ್ಳೆ ನಿಮ್ಮ ಸಮಾಜದವರೇ ಶಾಸಕರಾಗಿದ್ದಾರೆ, ನಮ್ಮ ಪಕ್ಷದ ಶಾಸಕರು. ಈ ರೀತಿ ತಮಗೂ ಕೂಡ ಒಳ್ಳೆಯ ಸ್ಥಾನಮಾನ ಇರಲಿ ಅಂತಕ್ಕಂಥ ಮಾತನ್ನು, ಯಾಕಂದ್ರೆ ನಮ್ಮ ಮಾನೆಯವ್ರಿಗೆ ಗೊತ್ತದೆ. ಪುರುಷೋತ್ತಮ್ ಗೋಗಿ ಮಾನೆ ಇವರೆಲ್ಲ ನಮ್ಮ ಸಂಘಟ ಏನಪ್ಪ ಅಂದ್ರೆ ಕಾಲೇಜಲ್ಲಿ ಯಾಕ್ರಿ ಪುರುಷೋತ್ತಮ್ ಗೋಗಿ ಈ ಎಲ್ಲ ಏನಪ್ಪ ಅಂದ್ರೆ ಅವಾಗ ಯಾರೂ ಹೆಣ್ಮಕ್ಳು 4-5 ಜನ ಇದ್ದರು. ಮಾನೆ ನಾವು ಓದೋ ಹೊತ್ತಿಗೆ ಒಂದು 5 ಮಂದಿ ಬಾಪುಗೌಡ್ರ ಮಗಳು ಶೆಟ್ಟಿ ಹನುಮಾಕ್ಷಿಗೆ ಹೋಗಿ ಒಂದು 5 ಮಂದಿ ಬೆಳವಣಿಗೆ ಅಂದ್ಕೊಂಡು ಹೆಣ್ಮಕ್ಳು ವಿದ್ಯಾವಂತರು ಶಾಲೆ ಕಲಿತಿದ್ರು. ಈಗೆಲ್ಲ ಹೆಣ್ಮಕ್ಳ ಸಂಖ್ಯೆ ಶಾಲೆ ಕಲಿತಕ್ಕಂಥದ್ದು ಜಾಸ್ತಿ ಆಗಿದೆ. ಅಂಥ ಸಂದರ್ಭದಲ್ಲಿ ಓದೇನಪ್ಪ ಅಂದ್ರೆ ಹೆಸರು ಮಾಡಿರ್ತಕ್ಕಂಥದ್ದು. ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಮನೆಯ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಬೇರೆಯವರಿಗೆ ಅವಕಾಶ ಅದ ಇಲ್ಲೋ ಗೊತ್ತಿಲ್ಲ. ಇಲ್ಲ, ಯಾರಿಗೆ ನಮಗಿದೆ ಅವಕಾಶ. 371 ಕಲಂ ತಿದ್ದುಪಡಿ ಬಂದಿದೆ. CET ಫಸ್ಟ್ ರ್ಯಾಂಕ್ ನಾವು ತೊಗೊಂಡು ಅಂದರೆ ಇಮಿಡಿಯೇಟಾಗಿ ಮೆಡಿಕಲ್ ಸೀಟ್ ಫ್ರೀ ಸೀಟ್ ಸಿಗ್ತದೆ. ಬೇರೆಯವ್ರು ತೊಗೋಬೇಕಾದ್ರೆ 1 ಕೋಟಿ ರೂಪಾಯಿ ಕಟ್ಟಬೇಕಾಗ್ತದೆ. ಬೇರೆಯವ್ರ ಇಂಜಿನಿಯರಿಂಗ್ ಸೀಟ್ ತೊಗೋಬೇಕಾದ್ರೂ 10-12 ಲಕ್ಷ ಕಟ್ಟಬೇಕಾಗ್ತದೆ. ನಮಗೆ ಫ್ರೀಯಾಗಿ ಏನಪ್ಪ ಅಂದ್ರೆ ಸೀಟ್ ಸಿಗ್ತದೆ. ಮತ್ತು ನಮ್ಮ ಭಾಗದಲ್ಲಿ ಇದ್ದವ್ರಿಗೆ 80% ನೌಕರಿಯಲ್ಲಿ ಸ್ಥಾನಮಾನ ಸಿಗ್ತದೆ. ಈ ಒಂದು ಉಪಯೋಗನ ನಾವು ಪಡ್ಕೊಳ್ಬೇಕು, ಸದುಪಯೋಗ ಮಾಡಬೇಕಂಥೇಳಿ ಬಂದಿರತಕ್ಕಂಥ ಎಲ್ಲ ಪಾಲಕರಲ್ಲಿ ತಾವು ಬೇರೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡಿ ಅವರನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕಂತೇಳಿ ಕಳಕಳಿಯಿಂದ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಉದ್ಘಾಟನೆ ಸಮಾರಂಭ. ಈ ಸಮಾರಂಭದಲ್ಲಿ ಘನ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ KPCCಯ ಸದಸ್ಯರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಸಗರ್ ಅವರೇ, ಈ ಕಾರ್ಯಕ್ರಮವನ್ನು ಭಾಳ ಸಂತೋಷದಿಂದ ಉದ್ಘಾಟಿಸಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ರವರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಮಾಜದ ಗೌರವವನ್ನು ಹೆಚ್ಚಿಸಿರ್ತಕ್ಕಂಥ ಹಿರಿಯ ಸಾಹಿತಿಗಳು ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಮತ್ತು ಸಹಕಾರಿ ಇಲಾಖೆಯಲ್ಲಿ ಅಡಿಷನಲ್ ರಿಜಿಸ್ಟ್ರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರತಕ್ಕಂಥ ಅನುಭವಿಗಳಾಗಿರ್ತಕ್ಕಂಥ ಡಾಕ್ಟರ್ ಮೀನಾಕ್ಷಿ ಗೋಗಿ ಅವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಯಾವತ್ತೂ ಈ ಸಮಾಜದ ಚಿಂತಕರು ಆಗಿರ್ತಕ್ಕಂಥ ಉಪ್ಪಾರ ಅಭಿವೃದ್ಧಿ ಪತ್ತಿನ ಸಹಕಾರದ ಸಂಘದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವೆಂಕಟೇಶ್ ನಿರಡಿಗೆ ಅವರೇ, ಈ ಸಹಕಾರ ಸಂಘವನ್ನು ಭಾಳ ಕಡಿಮೆ ಅವಧಿಯಲ್ಲಿ ನೋಂದಣಿ ಮಾಡಿಕೊಟ್ಟಿರ್ತಕ್ಕಂಥ ಯಾವ ವಿಸ್ತರಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಮೋದ್ ಕರ್ಣಮ್ ಅವರೇ, ವೇದಿಕೆ ಮೇಲೆ ಆಸೀನ ಆಗಿರ್ತಕ್ಕಂಥ ಯಾವತ್ತೂ ಈ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರೇ, ನಮ್ಮ ಆತ್ಮೀಯ ಮಿತ್ರ ಆಗಿರ್ತಕ್ಕಂಥ ನಿಷ್ಠೆ ಅವರೇ, ವಿಶೇಷವಾಗಿ ವೇದಿಕೆ ಮೇಲೆ ಆಸೀನ ಆಗಿರ್ತಕ್ಕಂಥ ಶ್ರೀಮತಿ ಸಂಗೀತಾ ಕಟ್ಟಿ ಮೇಡಮ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನ ಆಗಿರ್ತಕ್ಕಂಥ ಈ ಸಮಾಜದ ಪ್ರಮುಖರು ರಾಂಪುರಿ ಅವರಿದ್ದಾರೆ, ಕನ್ನಳ್ಳಿಯವರಿದ್ದಾರೆ, ನಮ್ಮ ವಿಶೇಷವಾಗಿ ಭಾಳಷ್ಟು ಜನ ತಲ್ಲ ಆತ್ಮೀಯರು ಕೂಡ ಮುಂಭಾಗದಲ್ಲಿ ತಾವು ಆಸೀನರಾಗಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಮಹಿಳೆಯರು ಕೂಡ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ತಾವೆಲ್ಲ ಬಂದಿದ್ದೀರಿ. ಈ ಒಂದು ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರೇ,
ಮತ್ತು ಸಮಾಜದ ಬಾಂಧವ್ಯ, ಭಾಳ ಸಂತೋಷ ಅನ್ನಿಸ್ತಾ ಇದೆ. ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಹೇಳಿದರು, ನಮ್ಮ ಸಮಾಜ ಭಾಳ ಅಲ್ಪಸಂಖ್ಯಾತ ಸಮಾಜ. ಕಲಬುರಗಿ ಜಿಲ್ಲೆಯಲ್ಲಿ ಕೇವಲ 4-5 ಸಾವಿರ ಜನ ಸಂಖ್ಯೆ ಇರ್ತಕ್ಕಂಥ ಸಮಾಜ. ನಿಮಗೊಂದು ಗೊತ್ತಿರಲಿ, ಎಲ್ಲಿ ಅಲ್ಪಸಂಖ್ಯಾತರು ಸಮಾಜ ಅಂತ ನಾವು ಇರ್ತೀವಲ್ಲ ಅಲ್ಲೇ ಭಾಳ ಗಟ್ಟಿತನ ಇರ್ತದೆ. ಬಹುಸಂಖ್ಯಾತ ಸಮಾಜ ಏನಿರ್ತದೆ ಅಲ್ಲಿ ಭಾಳ ಒಡಕಿರ್ತದೆ. ಯಾಕಂದರೆ ನಿಮ್ಮ ಸಮಾಜದಲ್ಲಿ ನಾವು ನೋಡ್ತೀವಿ, ಇಲ್ಲಿ ಇವತ್ತು ಕನ್ನಳ್ಳಿ ರಾಂಪುರಿ ಅವರು, ನಮ್ಮ ಗೋಪಣ್ಣ ದೊಡ್ಡಮನಿಯವರು, ವೇದಿಕೆ ಮೇಲೆ ಭಾಳಷ್ಟು ಜನ ಭಾಳ ವಿದ್ಯಾವಂತರಿದ್ದಾರೆ, ಪ್ರೊಫೆಸರ್ ಇದ್ದಾರೆ, CA ಆಗಿದ್ದಾರೆ, ವಕೀಲರಾಗಿದ್ದಾರೆ, VC ಆಗವ ಎಲ್ಲ ಚಾನ್ಸ್ಗಳು ಕನ್ನಳ್ಳಿಯವ್ರಿಗೆ ಅವ, ಸೇಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾರೆ. ಮತ್ತು ಅದಕ್ಕೂ ಮೀರಿ ನಮ್ಮ ಮೀನಾಕ್ಷಿ ಗೋಗಿಯವರು ನೋಡ್ರಿ, ಸಹಕಾರಿ ಕ್ಷೇತ್ರದಲ್ಲಿ ಭಾಳ ಉನ್ನತ ಕ್ಷೇತ್ರ ಅಂದರೆ ಅಡಿಷನಲ್ ರಿಜಿಸ್ಟ್ರಿ. ಆ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಸ್ವೀಕಾರ ಮಾಡಿ ಅನೇಕರಿಗೆ ಹನುಮಾಕ್ಷಿ ಗೋಗಿ ಅವರು ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮಂಥ ಅನೇಕರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಅದಾರ. ಇದು ಸಣ್ಣ ಸಮಾಜ ಅಲ್ಲ, ಸಣ್ಣ ಸಮಾಜದವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಸಮಾಜ ಉಪ್ಪಾರ ಸಮಾಜ. ಭಾಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಪಕ್ಕಕ್ಕೆ ನಾನು ಅವ್ರು ಮಾತಾಡ್ತಿದ್ದೀವಿ, 2000 ಇಸ್ವಿಯಲ್ಲಿ ಅಡಿಷನಲ್ ರಿಜಿಸ್ಟ್ರ್ ಆಗಿ ಬೆಂಗಳೂರದಾಗ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾನು DCC ಬ್ಯಾಂಕಿನ ಉಪಾಧ್ಯಕ್ಷ ಆಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ಈಗ ನೂತನವಾಗಿ ಮುಂದಿನ 5 ವರ್ಷಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿದೆ. ಇದೇ ಬ್ಯಾಂಕು 2000 ಇಸ್ವಿಯಲ್ಲಿ ಮುಳುಗುವ ಪರಿಸ್ಥಿತಿಯಲ್ಲಿತ್ತು. 23 ಕೋಟಿ ರೂಪಾಯಿ ಸಾಲ ಇತ್ತು, ಓಡಿತ್ತು. ಅವರು ಅಧಿಕಾರ ಸ್ವೀಕಾರ ಮಾಡಿಕೊಂಡ ಮೇಲೆ 13 ಕೋಟಿ ರೂಪಾಯಿ ನಿವ್ವಳ ಕ್ಯಾಶ್ ರಿಕವರಿ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಮೀನಾಕ್ಷಿ ಗೋಗಿ ಅವ್ರಿಗೆ ಸಲ್ತದೆ, ಹನುಮಾಕ್ಷಿ ಗೋಗಿ ಅವ್ರಿಗೆ ಸಲ್ತದೆ. ಏನ್ರಿ ಈ ರೀತಿ ಹನುಮಾಕ್ಷಿ ಗೋಗಿಯವರು ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಸಹಕಾರಿ ಇಲಾಖೆಯಲ್ಲಿ ಈಗಲೂ ಕೂಡ ಭಾಳಷ್ಟು ಜನ ಕೊಂಡಾಡ್ತಾ ಇದ್ದಾರೆ. ಅವತ್ತು ಬ್ಯಾಂಕ್ ಮುಚ್ಚೋಗ್ತಿತ್ತು. ಅಂಥ ಸಂದರ್ಭದಲ್ಲಿ ಕಲಬುರಗಿ DCC ಬ್ಯಾಂಕು ಉಳಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ನಿಮ್ಮ ಸಮಾಜದ ಹಿರಿಯ ಸಾಹಿತಿಗಳಿಗೆ ಸಲ್ತದ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನನಗೆ ಇವತ್ತು ಅವರ ಹಸ್ತಾಂತರ ಅವ್ರ ಕೈಯಿಂದಲೇ ಇದು ಉದ್ಘಾಟನೆ ಆಗಬೇಕಾಯ್ತು. ಯಾಕಂದ್ರೆ ನನಗಿಂತ ಹೆಚ್ಚಿಗೆ ಸಹಕಾರ ಇಲಾಖೆ ಬಗ್ಗೆ ಅವ್ರು ತಿಳ್ಕೊಂಡಾರ. ಸಹಕಾರ ಇಲಾಖೆಯಲ್ಲಿ ಇದ್ದು ಕೆಲಸ ಮಾಡಿದ್ದವರಿಗೆ ಸಹಕಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಇರ್ತದೆ. ಆದರೂ ಕೂಡ ಕಳೆದ 30 ವರ್ಷಗಳಿಂದ ನಾನು ಇದೇ ಒಂದು ಸಹಕಾರಿ ರಂಗದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಕೆಲವೊಂದು ನನ್ನ ಅನುಭವದ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಯಾಕಂದರೆ ಉಪ್ಪಾರ ಸಮಾಜದ ಬಗ್ಗೆ ಆಗಿರ್ಬೋದು, ಉಪ್ಪಾರ ಸಮಾಜದ ಭಗೀರಥದ ಬಗ್ಗೆ ಆಗಿರ್ಬೋದು, ರಾಜಕೀಯ ಬಗ್ಗೆ ನಮ್ಮೆಲ್ಲ ಅಲ್ಲಂಪ್ರಭು ಅವರು ಮಾತಾಡಿ ಹೋಗ್ಯಾರ. ನಾನೇನು ಮಾತಾಡೋ ಅವಕಾಶ ಇಲ್ಲ. ಅಂಥ ಪರಮಾತ್ಮನ ತಲೆಯಲ್ಲಿರ್ತಕ್ಕಂಥ ಗಂಗೆಯನ್ನು ಒಲಿಸಿಕೊಂಡಿರ್ತಕ್ಕಂಥ ಭಗೀರಥ ಕುಟುಂಬದಲ್ಲಿರ್ತಕ್ಕಂಥ ತಾವೆಲ್ಲರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಆದರೆ ಒಂದು ಜಿಲ್ಲೆಯಲ್ಲಿ ಒಂದು ಪತ್ತಿನ ಸಹಕಾರ ಸಂಘ ಅಂತ ತಾವೇನು ಊಟ ಹಾಕಿದಿರಲ್ಲ, ಇದರ ಮೇಲೆ 1-2 ವಿಷಯಗಳನ್ನು ಬೆಳಕು ಚೆಲ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಬಹುಶಃ ತಮಗೆ ಗೊತ್ತಿರಲಿ, ಒಂದು ಪತ್ತಿನ ಸಹಕಾರ ಸಂಘ ಅಂದರೆ 3 ಸ್ತಂಭದ ಮೇಲೆ ನಿಲ್ತಕ್ಕಂಥದ್ದು. ಒಂದನೇದು ಏನಂತಂದರೆ ಅಲ್ಲಿರ್ತಕ್ಕಂಥ ಸರ್ವ ಸದಸ್ಯರ ಸಂಖ್ಯೆ ಮೊದಲನೇದು. ಎರಡನೇದು ಏನಂತಂದರೆ ತಾವು ಮಾಡ್ತಕ್ಕಂಥ ಸದಸ್ಯರು ಮಾಡ್ತಕ್ಕಂಥ ಠೇವಣಿ ಹಣ, ಡಿಪಾಸಿಟ್ಸ್. ಇನ್ನು ಮೂರನೇದು ಏನಪ್ಪ ಅಂತ ಕೇಳಿದ್ರೆ ಆಡಳಿತ ಮಂಡಳಿ, ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ನಿರ್ದೇಶಕರು, ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿ ಸಿಬ್ಬಂದಿಯವರ ಕೆಲಸ ಕಾರ್ಯವೈಖರಿ.
ಇವು ಕೇವಲ ಮೂರೇ ಆಧಾರದ ಮೇಲೆ ಒಂದು ಸಂಸ್ಥೆಯನ್ನು ಕಟ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ನಮ್ಮ ನೀಡಿಗೆ ಅವು ಎಲ್ಲ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರವನ್ನು ನೋಡಿವೆ. ನಾವು ರಾಜಕೀಯ ಕ್ಷೇತ್ರ ಎಲ್ಲ ಪ್ರಭು ಇಷ್ಟ ಕುಂತಾನಂದ್ರೆ ಅನ್ನಿಟ್ಟಿಗೆ ಒಂದು 500-1000 ಓಟ್ ಚಿತ್ರಟಪ್ ಮಾಡ್ತಾನೆ. ಆ ಶಕ್ತಿ ಆದ ಅದಕ್ಕೆ ಅಲ್ಲ ಪ್ರಭು ಇಷ್ಟ ತನಕ ಕುಂತು ಮಾತಾಡಿದ್ರು. ಅವರಿಗೆ ನಾನು ಒಂದು ಕಿವಿ ಮಾತು ಹೇಳೋದಿಷ್ಟೇ, ಇದು ಹಣಕಾಸಿನ ವ್ಯವಹಾರ. ಬೇರೆ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಇಲ್ಲಿ ಏನಾದರೂ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಮಾಡೋಕ್ಕೆ ಅವಕಾಶನೇ ಇಲ್ಲ. ಸ್ಪಷ್ಟವಾಗಿ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಒಂದೇದು. ಮತ್ತು ಎರಡನೇದು, ಈಗ ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಳಿದೆ ನಾನು, ಎಷ್ಟು ಮಂದಿ ಸದಸ್ಯರಾಗ್ಯಾರಪ್ಪ ಅಂತ. ಅವ್ರು 300 ಮಂದಿ ಸದಸ್ಯರು ಅಂತ ಹೇಳಿ, ವರ್ಷ 200 ಇರ್ಬೋದು, 300 ಅಂತ ಹೇಳಿರ್ತಾನೆ. 100 ಹೆಚ್ಚಿಗೆ ಹೇಳ್ತಿರ್ತಾನೆ. ನನಗೆ ಗೊತ್ತದ, ಯಾಕಂದ್ರೆ ನಾನು ಭಾಳ ಕಷ್ಟ ಕಾಲದಲ್ಲಿ ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಸುರಪುರದಲ್ಲಿ ಕಟ್ಟೀನಿ. ನಮ್ಮ ಉಗಾರ್ ಸರ್ ಅವ್ರಿಗೆ ಗೊತ್ತಾರ, ಎಲ್ಲ ಕೊಂಡ್ರು ಸದಸ್ಯರು. ಬರೇ ನೀವು ಕನಿಷ್ಠ ತಿಳ್ಕೊಬೇಡ್ರಿ, 200 ಸದಸ್ಯರು ಬರೀ 2 ಲಕ್ಷ ರೂಪಾಯಿ ಆಗಿನ ಸಂದರ್ಭದಾಗ 95ದಾಗ ನಾವು ನಮ್ಮ ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಕಟ್ಟಾಗ ಬರೀ 2 ಲಕ್ಷ ರೂಪಾಯಿ. ಇವತ್ತು ಎಲ್ಲಿಗೆ ಹೋಗ್ಯದಂತಂದ್ರೆ 25 ಕೋಟಿ ಮುಟ್ಟಿವಿ ನಾವು. 25 ಕೋಟಿ. ಅದು ಹೆಂಗೆ ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ಮೆಂಬರ ಸಂಖ್ಯೆ, ಷೇರು ಸದಸ್ಯರ ಸಂಖ್ಯೆ ಹೆಚ್ಚಿಗಾಗಬೇಕು. ನಾನು ಅಧ್ಯಕ್ಷರಿಗೆ ಹೇಳಿದೆ, ತಾಲೂಕು ಮಟ್ಟ ಮಾಡಿದೆ, ಜಿಲ್ಲಾ ಮಟ್ಟದ ಮಾಡಿದೆ. ತಾಲೂಕು ಮಟ್ಟ ಇಲ್ಲ, ಜಿಲ್ಲಾ ಮಟ್ಟದ ಮಾಡು, ಒಂದು ತಾಲೂಕು ಬಿಟ್ಕೊಡು, ಜಿಲ್ಲಾ ಮಟ್ಟಕ್ಕೆ ಪರ್ಮಿಷನ್ ಕೊಡ್ತಾರೆ. ನಮ್ಮ ಇಲ್ಲಾರು ನಮ್ಮ ಜಿಲ್ಲಾ ಮಟ್ಟಕ್ಕೆ ತಾವು ಪರವಾನಗಿ ಪಡೆದ್ರೆ ಜಿಲ್ಲೆಯಲ್ಲೇ ಒಂದು 4,000 3,000 ನೀವು ಜನಸಂಖ್ಯೆ ಅಂತ ಹೇಳ್ತಾ ಇದ್ದೀರಿ, 5,000 ಅಂತೇಳಿ. ಕನಿಷ್ಠ ಪಕ್ಷ 1,000ರಿಂದ 2,000 ಆದರೂ ಮೆಂಬರಿಗೆ ಷೇರು ಸದಸ್ಯರಾದ್ರೆ ಸ್ವಲ್ಪ ಒಂದು 20-25 ಲಕ್ಷ ರೂಪಾಯಿ, 30 ಲಕ್ಷವರೆಗೆ ತಮ್ಮಲ್ಲಿ ಷೇರು ಬಂಡವಾಳ ಹಣ ಇರ್ತದೆ. ಇನ್ನು ಜೊತೆಗೆ ಸಮಸ್ಯೆ ಏನು ಬರ್ತದಪ್ಪ ಅಂತ ಕೇಳಿದರೆ, ಈಗಿನ ತುಟ್ಟಿ ಕಾಲದಲ್ಲಿ ಯಾರು ಕೂಡ 5,000 10,000ಕ್ಕೆ ಅಪ್ಲಿಕೇಶನ್ ಹಾಕಂಗಿಲ್ಲ. ಎಲ್ಲರಿಗೆ ದುಡ್ಡಿನ ಅವಶ್ಯಕತೆ ಅದ, ಸಂಸಾರದಲ್ಲಿ ಅವಶ್ಯಕತೆ ಅದ, ಶಿಕ್ಷಣ ರಂಗದಲ್ಲಿ ಅವಶ್ಯಕತೆ ಅದ, ಸಾಮಾಜಿಕ ರಂಗದಲ್ಲಿ ಅವಶ್ಯಕತೆ ಅದ. ನೀವೆಲ್ಲರೂ ಎಷ್ಟಕ್ಕೆ ಅಪ್ಲಿಕೇಶನ್ ಹಾಕ್ತಿರಪ್ಪ ಅಂದರೆ ಕನಿಷ್ಠ ಪಕ್ಷ ನಮಗೆ 1 ಲಕ್ಷನೋ 2 ಲಕ್ಷನೋ 50,000 ಮೇಲ್ಪಟ್ಟು ಎಲ್ಲರೂ ನಿರೀಕ್ಷೆ ಮಾಡ್ತಕ್ಕಂಥದ್ದು ಕಾಲಮಾನದಲ್ಲಿ ನಾವಿದ್ದೀವಿ. ಇರ್ತಕ್ಕಂಥ 20-25 ಲಕ್ಷ ರೂಪಾಯಿ ನೀವು ಇನ್ನೂ ಹೆಚ್ಚಿಗೆ ಮೆಂಬರ್ ಮಾಡಿದ್ರೆ, ಇನ್ನೂ ಮಾಡಿಲ್ಲ, ಅವ್ರು ಹೇಳ್ತಕ್ಕಂಥದ್ದು ಬರೀ 300 ಮೆಂಬರ್ ಹಿಡಿದ್ರೆ 2,000 ರೂಪಾಯಿ ತೊಗೊಂಡ್ರೆ 3-6 ಲಕ್ಷ ರೂಪಾಯಿ. ಇನ್ನೇನು ಡೈರೆಕ್ಟರ್ ಒಂದು 50,000 ರೂಪಾಯಿ ಹಿಡಿದ್ರೆ ಅವರು ಒಂದು 3-4 ಲಕ್ಷ ರೂಪಾಯಿ, 6 ಲಕ್ಷ, ಒಂದು 12 ಲಕ್ಷ ರೂಪಾಯಿ ಇದೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ. ನೀವು 300 ಮೆಂಬರ್ ಇರಿ, ನಾಳೆಗೆ 100 ಅಪ್ಲಿಕೇಶನು ಸಾಲಕ್ಕೆ ಅರ್ಜಿ ಬಂದರೆ ಏನು ಮಾಡ್ತೀರಪ್ಪ? ಯಾಕಂದ್ರೆ ಭಾಳ ಅಧ್ಯಕ್ಷರಾದವರು ಮತ್ತು ಆಡಳಿತ ಮಂಡಳಿ ಭಾಳ ನಿಷ್ಠುತೆ ಇರಬೇಕಾಗ್ತದೆ. ಸಾಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಜಾಗೃತಿ ವಹಿಸಬೇಕಾಗ್ತದೆ. ಒಂದನೇದು ನಮ್ಮ ನಿರೀಡಿಗೆಯವ್ರಿಗೆ ಹೇಳ್ತೀನಿ, ಫಸ್ಟ್ ನೀವು ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಯಾರು ಕೂಡ ಸಾಲ ಪಡಿಬಾರ್ದು. ಮೊದಲನೇ ರೆಗ್ಯುಲೇಷನ್ ನೀವು ಮಾಡಬೇಕು. ಫಸ್ಟ್ ರೆಗ್ಯುಲೇಷನ್ ನಿಮ್ಮಿಂದ ಸ್ಟಾರ್ಟ್ ಆಗಬೇಕು, ಫಸ್ಟ್ ಮೀಟಿಂಗ್ನಾಗ. ಹಾಂ, ಯಾಕಂದ್ರೆ ಒಂದು ಬ್ಯಾಂಕ್ ಕಟ್ಟಬೇಕಂತಂದ್ರೆ ಸಣ್ಣ ಕೆಲಸ, ಒಂದು ಸಂಘ ಕಟ್ಟಬೇಕಂದ್ರೆ ಒಂದು ಸಣ್ಣ ಕೆಲಸ ಅಲ್ಲ. ನನ್ನ ಕಣ್ಣೆದ್ರೆ ಭಾಳಷ್ಟು ಪತ್ತಿನ ಸಹಕಾರ ಸಂಘಗಳು ಹುಟ್ಟ್ಯಾವ ಮತ್ತು ಮುಳುಗಿನೂ ಹೋಗ್ಯಾವ. ಯಾಕಂತ ಹೇಳಿದ್ರೆ ಅವರೇ ಡೈರೆಕ್ಟರ್, ಅವರೇ ಸಾಲ, ಅವರೇ ತೊಗೊಳೋದು, ಅವರೇ ಮುಚ್ಚೋದು ಮನೆ. ಇದಾಗಬಾರ್ದು. ಒಂದನೇದು. ಇನ್ನು ಎರಡನೇದು ಏನಂತಂದರೆ, ಸಮಾಜದಲ್ಲಿ ನಾನು ಮೊದಲು ಹೇಳಿದೆ ನೀವು, ಭಾಳಷ್ಟು ಶ್ರೀಮಂತರಿರಿ, ಸಣ್ಣ ಸಮಾಜ ಅಲ್ಲ. ಸಣ್ಣ ಸಮಾಜ ಇದ್ರೂ ಶ್ರೀಮಂತ ಇರ್ತಕ್ಕಂಥ ಸಮಾಜ ನಿಮ್ಮದು. ಉಪ್ಪಾರ ಸಮಾಜ, ನಮ್ಮ ಸ್ವೀಟೆಕ್ಸ್ ನೋಡ್ರಿ, ಗೋಪಣ್ಣ, ಕನ್ನಳ್ಳಿ, ರಾಂಪುರಿ, ಸಣ್ಣ ಸ್ವಲ್ಪ ಅದ ರೊಕ್ಕ ಅವ್ರ ಹತ್ರ.
ಸಣ್ಣ ರೊಕ್ಕ ಇಲ್ಲ. ಯಾಕ್ರಿ ನೋಡ್ರಿ ಹೇಳಕತ್ತೀರ ಹೌದಂತ. ನಾ ಯಾಕಿದು ಮಾತು ಹೇಳಕತ್ತೀನಿ ಇಲ್ಲ ಅಂದ್ರೆ ಸ್ಪಷ್ಟವಾಗಿ ನಿಮಗೂ ಅನುಕೂಲ ಆಗಂಗೆ ಹೇಳ್ತೀನಿ. ನಾನು DCC ಬ್ಯಾಂಕಿನಾಗ ಈ ಸ್ವಲ್ಪ ತೊಗೊಂಡು ಮಾತಾಡ್ತಪ್ಪ ಇದು ಕೊಡು. DCC ಬ್ಯಾಂಕಿನಾಗ ನಾ ಇರೋದ್ರಿಂದ ಕೆಲವೊಂದು ವಿಚಾರಗಳನ್ನು ಮುಕ್ತವಾಗಿ ಹಂಚ್ಕೊಳ್ತೀನಿ. ಸುಮ್ಮ ಎಕ್ಸಾಂಪಲ್ ತೊಗೊಳ್ತೀನಿ. ಆವೋ ಇಲ್ಲ ಗೊತ್ತಿಲ್ಲ ನನಗೆ, ಆವ ಖಂಡಿತ ಅದ ಇಲ್ಲ ಅಂತಿಲ್ಲ. ನೀರಿಡಿಗೆ ತೊಗೊಳ್ತೀನಿ, ನೀರಿಡಿಗೆ ತೊಗೊಳ್ತೀನಿ. ಅಧ್ಯಕ್ಷ ಮೇಲೆ ಸಾಕಷ್ಟು ರೊಕ್ಕ ಅದ. ಗೋಪಣ್ಣನ ಮೇಲೆ ನಾನು ಆಗ ನಮ್ಮ ಮಗ ವಿಶೇಷ ನಮ್ಮ ಅಣ್ಣ ಶ್ರೀನಿವಾಸ ಬಲ್ಲಿ ಅಂತೂ ಭಾಳ ದುಡ್ಡು ಅದ. ಸಂಭಾಯ್ತ ಬಸವಣ್ಣ ಏನ್ರಿ, ಶ್ರೀನಿವಾಸ ಅಂದ್ರೆ ಬಸವಣ್ಣ, ನಾವು ಬಸವಣ್ಣ ಅಂತೀನಿ ಕರಿತೀನಿ. ನಿಮ್ಮ ಉಪ್ಪಾರ ಸಂಭಾಯ್ತ ಬಸವಣ್ಣ ಅಂದ್ರೆ ಶ್ರೀನಿವಾಸ, ಅವ್ರ ಬಲ್ಲೆ ದುಡ್ಡು ಅದ. ನಾನು ಯಾಕೆ ಹೇಳಕತ್ತೀನಿ ಅಂತಂದರೆ, ನೀವೆಲ್ಲ ಇರ್ತಕ್ಕಂಥ ಆರ್ಥಿಕವಾಗಿ ಸ್ಥಿತಿವಂತರು, ನಿಮ್ಮ ದುಡ್ಡು ಎಲ್ಲೇ ನನ್ನ ಕೂನ ಚೆನ್ನಾಗಿತ್ತು. ಎಲ್ಲೇ ಒಂದು ಕೆನರಾ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ ಅಂಥ ಬ್ಯಾಂಕಿನಾಗ ನೀವು ಡಿಪಾಸಿಟ್ ಮಾಡಿ, ಅಲ್ಲಿ ನಿಮ್ಗೆ ವಿಶ್ವಾಸ ಅದ ಬ್ಯಾಂಕ್ ಮುಳುಗಲ್ಲ. ಆದರೆ ನೀವು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿರಿ ಸಮಾಜಕ್ಕೋಸ್ಕರ. ನಮ್ಮ ನೀರಿಡಿ ಅವ್ರಿಗೆ ಹೇಳಿದೆ, ನೋಡಪ್ಪ ಏನು ನೀವು ಸ್ಥಾಪನೆ ಮಾಡಿರಿ ಇದು ಒಂದು ಬ್ಯಾಂಕು ಬರೀ ಕೇವಲ ಹಣಕಾಸಿನ ವ್ಯವಹಾರಕ್ಕಾಗಿ ಸ್ಥಾಪನೆ ಆಗಬಾರ್ದು, ಇದು ಲಾಭಕ್ಕಾಗಿ ಸ್ಥಾಪನೆ ಆಗಬಾರ್ದು. ಈ ಬ್ಯಾಂಕಿನಿಂದ ಇತರ ಏನು ಆರ್ಥಿಕವಾಗಿ ಹಿಂದುಳಿತಿರ್ತಕ್ಕಂಥವ್ರು ಬಹಳಷ್ಟು ಜನ ನಿಮ್ಮ ಹತ್ರ, ಅಂಥವರಿಗೆ ಈ ಬ್ಯಾಂಕಿನಿಂದ ಸಹಾಯ ಆಗ್ತಕ್ಕಂಥದ್ದಕ್ಕೆ ಇದು ಬ್ಯಾಂಕ್ ಸ್ಥಾಪನೆ ಆಗಬೇಕು. ಅದರ ಜೊತೆಗೆ ಮುಖ್ಯವಾಗಿ ಏನಂತಂದ್ರೆ ಸಮಾಜ, ಈ ಬ್ಯಾಂಕಿನಿಂದ ಸಮಾಜ ಬೆಳೆಯಬೇಕು, ಈ ಬ್ಯಾಂಕಿನಿಂದ ಸಮಾಜ ಬೆಳೆಯಬೇಕು. ನಿಮ್ಗೆ ಗೊತ್ತಿರಲಿ, ಒಂದು ಉದಾಹರಣೆ ಹೇಳ್ತೀನಿ ನಾನು. ನಮ್ಮ ಬಸವೇಶ್ವರ ಪತ್ತಿನ ಸಹಕಾರ ಸಂಘ ನಾವು ಸುರ್ಪುರದಲ್ಲಿ 30 ವರ್ಷ ಆಯ್ತು ತಾಯ್ಕೆಯಲ್ಲಿ. ಆ ಬ್ಯಾಂಕಿಂದ ತಂದೆ ಆಗಿರ್ತಕ್ಕಂಥ ಕಟ್ಟಡ ಬ್ರಾಂಚಸ್ ಎಲ್ಲಿ ಕಂದಾಯವಾಗಿ ಎಷ್ಟು ವಲಯಗಳು ಎಲ್ಲ ಕಡೆಯೂ ಬ್ರಾಂಚಸ್ ಮಾಡಿದ್ವಿ. ಸುಮಾರು 25 ಕೋಟಿ ರೂಪಾಯಿ ಟರ್ನ್ ಓವರ್ ಆದ. ವರ್ಷಕ್ಕೆ ನಿವ್ವಳ 1 ಕೋಟಿ ರೂಪಾಯಿ ನಾವು ಲಾಭ ಬರಕತ್ತೀವಿ. ಕನಿಷ್ಠ ಕಡಿಮೆ 70-80 1 ಕೋಟಿ, ಈ ವರ್ಷ 1 ಕೋಟಿ ಮುಡ್ತೀವಿ ನಾವು. ನಮ್ಮ ಚಂದ್ರಶೇಖರ್ ಅನಾಜಿ ನಾನು ಭಾಳಷ್ಟು ಪ್ರಶ್ನೆ ಕೇಳ್ತಿರ್ತಾನೆ, ಉತ್ತರನ ಪಡಿತಿರ್ತಾನೆ. ಈ ಸಂದರ್ಭದಾಗ ಉದಾಹರಣೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಅಲ್ಲಿ ಇರ್ತಕ್ಕಂಥ 4,000 ಸದಸ್ಯರು, ಶೇರ್ ಸದಸ್ಯರು ಏನು ಮಾಡ್ತೀವಿ ಅಂದ್ರೆ, ಈ ರೀತಿ ಜನರಲ್ ಬಾಡಿ ವಾರ್ಷಿಕ ಸಭೆ ಅಂತೇಳಿ ನಾವು ಕರಿತೀವಿ. ನಮ್ಮ ವರದಿ ಒಪ್ಪಿಸ್ತೀವಿ, ಲಾಭಾಂಶ ಹೇಳ್ತೀವಿ. ಆಮೇಲೆ ಬಂದಿರ್ತಕ್ಕಂಥ ಲಾಭ ಸಮಾಜದ ಒಂದು ಕೆಲಸಕ್ಕೆ ಮೀಸಲಿಟ್ಕೊಡ್ತೀವಿ. ಸಮಾಜದ ಕೆಲಸ ಅದು ಯಾರು ಲಾಭ ತಗೋಲ್ಲ, ಅದು ಲಾಭ ಹೋಗಿ ನಿಜವಾಗ್ಲೂ ಎಲ್ಲರಿಗೂ ಲಾಭ ಹಂಚ್ಬೇಕು. ಲಾಭ ಹಂಚಿದ್ರೆ ಎಷ್ಟು ಹೋಗ್ತದಪ್ಪ, ಒಂದು 500-1000 ರೂಪಾಯಿ ಹೋಗ್ತದೆ. ನಾವು ಲಾಭ ಹಂಚಿದ್ರೆ ಆ ದುಡ್ಡು ಅವ್ರ ಮನೆಗೆ ಹೋಗೋದನ್ನೇ ಖರ್ಚಾಗ್ತದೆ. ಆದರೆ ಅದೇ ಒಟ್ಟು ಮೂಡಿಸಿರ್ತಕ್ಕಂಥ ದುಡ್ಡಿನಿಂದ ಒಂದು ಒಳ್ಳೆಯ ಸಮಾಜದಲ್ಲಿ ಕೆಲಸ ಮಾಡಿದರೆ ಆ ಸಮಾಜಕ್ಕೆ ಹೆಸರು ಬರ್ತಕ್ಕಂಥದ್ದು ಆಗ್ತದೆ. ಅಂಥ ಒಂದು ಕೆಲಸಕ್ಕೆ ಇವತ್ತು ನೀವು ಸಮಾಜ ಊಟ ಹಾಕ್ತೀವಿ ಅಂತ ಆ ಬಯಲದಲ್ಲಿ ಬರ್ಬೇಡಿ ಅಂತೇಳಿ ನಾನು ಹಿಡಿದು ಹೇಳಿದ್ದೀನಿ. ಚಟುವಟಿಕೆಗಳು ನಿಮ್ಮ ಬಯಲದಾಗ ಕೆಲವೊಂದು ಚಟುವಟಿಕೆಗಳು ಬರ್ಕೋಬೇಕು. ಅಂಥ ಕೆಲಸ ಕೂಡ ಮಾಡಂತ ಹೇಳಿದೆ. ಬಹುಶಃ ಅವ್ರು ಮಾಡ್ಯಾರಂತ ನಾನು ಅನ್ಕೊಂತೀನಿ. ಇನ್ನು ಠೇವಣಿದಾರ ಇರ್ತಾವೆ, ಠೇವಣಿದಾರಿ ಬಿಡಂಗಿಲ್ಲ. ನಾ ರಾಮ್ಪುರ ನೀವು ಅನ್ನತಾನ ಒಂದು 25 ಲಕ್ಷನ ಇಡ್ತೀನಿ ಅನ್ನತಾನ ನಮ್ದಲ್ಲ. ಯಾಕಂದ್ರೆ ಭಾಳ ಕಷ್ಟಪಟ್ಟು ನಮ್ಮ ವೆಂಕಟೇಶ್ ನೀಡಿ ಇದು ಸ್ಥಾಪನೆ ಮಾಡ್ಯಾರ. ನೀವು ಇಡ್ರಿ, ನೀವಿಟ್ಟು ದುಡ್ಡನ್ನು ಈಗ ನಮ್ಮ ವಿಸ್ತರಣಾಧಿಕಾರಿಗಳು ಬಂದಾರ. ನಿಮಗೆ ಪರವಾನಗಿ ಕೊಡ್ಬೇಕಂದ್ರೆ ನಿಮ್ಮ ಪರವಾಗಿ ನೀವು ಶೇರ್ ಏನು ಕಲೆಕ್ಟ್ ಮಾಡಿರಿ ನಮ್ಮ DCC ಬ್ಯಾಂಕ್ನಾಗೆ ಇಡಬೇಕು. ಕಡ್ಡಾಯವಾಗಿ ಇಟ್ಟಿರಿ, ನಮ್ಮಲ್ಲಿ ಇಟ್ಟಿರಿ. ಈಗ ನೀವೇನಾದರೂ ಡಿಪಾಸಿಟ್ ಇಟ್ಟಿರಿ ಅಂದ್ರೆ ನಿಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಡಿಪಾಸಿಟ್ ಇಟ್ಟರೂ ಕೂಡ ನಮ್ಮ DCC ಬ್ಯಾಂಕಿಗೆ ಬರ್ತದೆ. ಏನ್ರಿ ಮೇಡಮ್, ಒಂದು ನಿಮ್ಗೆ ಚಾನ್ಸ್ ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನೀವು ಬೇರೆ ತಲೆ ಇಟ್ಟಿರ್ತಕ್ಕಂಥ ಠೇವಣಿಗೆ
6.5 ಭಾಳ ಒದ್ದಾಡಿದ್ರೆ 6.75% ಕೊಡ್ತಾರೆ. ಏನು ಬಡ್ಡಿ ನಾನು ಗ್ಯಾರಂಟಿ ಕೊಡ್ತೀನಿ. ನಿಮ್ಮ ಅಡಿಷನಲ್ ಡೈರೆಕ್ಟರಾರ ನಿವೃತ್ತಿ ಅವ್ರು ಎದುರು ಹೇಳಕತ್ತೀನಿ. ನಮ್ಮ DCC ಬ್ಯಾಂಕಿನಲ್ಲಿ ನೀವು ಇರ್ತಕ್ಕಂಥ ಉಪ್ಪಾರ ಸಮಾಜದವರು ನಿಮ್ಮ ಬ್ಯಾಂಕಿನ ಮುಖಾಂತರ ನಮ್ಮ ಬ್ಯಾಂಕಿಗೆ ಠೇವಣಿ ಕೊಟ್ಟಿದ್ದೆ ಆದರೆ 8% ಬಡ್ಡಿ ದರದಲ್ಲಿ ನಿಮ್ಗೆ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ. ಮೇಡಮ್ ಅವರೇ, ಖುಷಿ ಆಗ್ತದ್ರಿ? 8% ಬಡ್ಡಿ ದರದಲ್ಲಿ ನಿಮಗೆ ಕೊಡ್ತೀನಿ. ಇಲ್ಲಿ 2 ಕೆಲಸ ಏನಾಗ್ತವೆ ಅಂತಂದ್ರೆ, ಒಂದು ನಮ್ಮ ಬ್ಯಾಂಕಿಗೆ ಠೇವಣಿನೂ ಬರ್ತದ, ನಿಮ್ಮ ಪತ್ತಿನ ಸಹಕಾರ ಸಂಘಕ್ಕೂ ಠೇವಣಿ ಬರ್ತದ. ಅವಶ್ಯಕತೆ ಇದ್ದಾಗ ಏನು ನಿಮ್ಮ ಷೇರುದಾರರಿಗೆ ಸಾಲದ ಅವಶ್ಯಕತೆ ಇದ್ದಾಗ ಆ ಠೇವಣಿ ಮೇಲೆ ಸಾಲ ಪಡೆದು ಮತ್ತು ನಿಮ್ಮೆಲ್ಲ ಷೇರುದಾರರಿಗೆ ಸಾಲ ಕೊಡ್ತಕ್ಕಂಥದಕ್ಕೆ ಅನುಕೂಲ ಆಗ್ತದೆ. ಯಾಕೆ ಮೇಡಮ್? ಈ ರೀತಿ ಸಹಕಾರಿ ಸಂಘ ಬೆಳೆಸೋದ್ರಿಂದ ಇವತ್ತು ತಾಲೂಕು ಮಟ್ಟದಲ್ಲೆಲ್ಲ ಇಡೀ ಜಿಲ್ಲೆ ಮಟ್ಟದಲ್ಲೇ ನಿಮ್ಮ ಬ್ಯಾಂಕಿಗೆ, ನಿಮ್ಮ ಪತ್ತಿನ ಸಹಕಾರ ಸಂಘಕ್ಕೆ ಮತ್ತು ನಿಮ್ಮ ಸಮಾಜಕ್ಕೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದು ಆಗ್ತದೆ. ಅದಕ್ಕೋಸ್ಕರ ದಯಮಾಡಿ ತಾವಿಲ್ಲಿರ್ತಕ್ಕಂಥ ಸಮಾಜ ಬಂಧುಗಳು ಕಂಪಲ್ಸರಿ ಮನೆಗೆ 1-2 ಮೆಂಬರ್ಶಿಪ್ ಮಾಡಿ. ನಾನೊಂದು ಮಂಗಳೂರಿಗೆ ಹೋಗಿದ್ದೆ ಮೇಡಮ್ ಅವರು. 1-2 ನಿಮಿಷ ಮಾತಾಡಿ ಮುಗಿಸ್ತೀನಿ, ಜಾಸ್ತಿ ಇಲ್ಲ. ನೀವು ಮಾತಾಡ್ಬೇಕಾಗಿ ನಿಮ್ಮ ಮಾತು ಕೇಳ್ಬೇಕಾಗಿ. ರಾಜನ್ ಮಂಗಳೂರಿಗೆ ಒಂದು ಸೊಸೈಟಿಗೆ ಹೋಗಿದೆ, VSSN ಸೊಸೈಟಿ. ನಮ್ಮ ಸೊಸೈಟಿ ಇದೆ ಹೇಳ್ತೀನಿ, ಅದನ್ನು ಒಂದು ಸೊಸೈಟಿ. ನೀವು ಒಂದು ಸೊಸೈಟಿ ಸಂಘ ಸಹಕಾರ, ಅದು 1960 ಆ್ಯಕ್ಟ್ನಾಗೆ ನೀವು ಮಾಡಿರಿ, ಅವ್ರು ಮಾಡ್ಯಾರ ನೋಡ್ರಿ. ಅವ್ರ ವ್ಯಾಪ್ತಿ ಎಷ್ಟಂತಂದರೆ, ಅವ್ರ ವ್ಯಾಪ್ತಿ ಕೇವಲ 13 ಹಳ್ಳಿಗಳು ಮೇಡಮ್. 13 ಹಳ್ಳಿಗಳು, ಬರೀ ಕೇವಲ ವ್ಯಾಪ್ತಿ 13 ಹಳ್ಳಿಗಳು. 13 ಹಳ್ಳಿಯಲ್ಲಿರ್ತಕ್ಕಂಥ ಷೇರು ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ 17,000 ಷೇರು ಸದಸ್ಯರ ಸಂಖ್ಯೆ. ಇವತ್ತ ಆ ಒಂದು ಸೊಸೈಟಿಯ ಡಿಪಾಸಿಟ್ ಕೇಳಿದ್ರೆ ವಂಡರ್ಫುಲ್ ಆಗ್ತೀರಿ, 256 ಕೋಟಿ ರೂಪಾಯಿ. ಅರೆ ನಾನು ವಂಡರ್ ಆಗತ್ತದ. ಒಂದು ಸೊಸೈಟಿ ಮಾಮೂಲು ಬರೀ ವ್ಯಾಪ್ತಿ. ಮೇಡಮ್ ಅವ್ರು ಹೆಚ್ಚಿನ ಮಾಹಿತಿ ಅವ್ರು ಕೊಡ್ತಾರೆ ಅದು ಸೊಸೈಟಿ ಬಗ್ಗೆ. ನನಗಿಂತ ಹೆಚ್ಚಿನ ಅನುಭವಿಸ್ತಾರೆ ಅವ್ರು ಅವ್ರು ಮಾತಾಡ್ತಾರೆ. ಬರೀ ಸೊಸೈಟಿ ಬಗ್ಗೆ ಹೇಳ್ರಿ, ಬೇರೆ ಏನು ಹೇಳ್ಬಾರ್ದು ಮೇಡಮ್ ಇವರಿಗೆ. ಅದಕ್ಕೆ ಆ ಭಾಗದಲ್ಲಿ ನಾನು ಇದು ಹೆಂಗೆ ಸಾಧ್ಯ ಅಂತ ಕೇಳಿದೆ. ಅವ್ರು ಹೇಳ್ತಾರೆ, ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸದಸ್ಯರು ಮತ್ತು ಅಲ್ಲಿರ್ತಕ್ಕಂಥ ಡೈರೆಕ್ಟರು, ಅಧ್ಯಕ್ಷರು ಅವ್ರಿಗೆ ನೇರವಾಗಿ ನಾನು ಮಾತಾಡಿದ್ದೀನಿ, ಹೋಗಿ ಬಂದಿದ್ದೀನಿ. ಅಲ್ಲಿ ನಾವು ವಿಸಿಟ್ ಕೊಟ್ಟು ಬಂದೀನಿ. ಅವ್ರು ಹೇಳ್ತಾರ, ನಾವು ಇರ್ತಕ್ಕಂಥ ಎಲ್ಲ ಸದಸ್ಯರು ನಮಗೆ ಪ್ರತಿನಿತ್ಯ ಬೇಕಾಗಿರ್ತಕ್ಕಂಥ ವಸ್ತು ಮೊದಲು ಮಾಡಿ, ಏನು ಅಡಿಗೆ ವಸ್ತು ಇರ್ಬೋದು, ಬಟ್ಟಿ ಬರಿ ಇರ್ಬೋದು, ಗ್ಯಾಸ್ ಇರ್ಬೋದು, ನಮಗೇನು ಬೇಕಾಗಿರ್ತಕ್ಕಂಥ ಅನಾಜ್ ಇರ್ಬೋದು, ಅಗ್ರಿಕಲ್ಚರ್ ಸಂಬಂಧಪಟ್ಟಿರ್ತಕ್ಕಂಥ ಉಪಕರಣಗಳಿರ್ಬೋದು, ಟ್ಯಾಕ್ಟ್ರಿ ಇರ್ಬೋದು, ಏನು ನಮ್ಮ ಬೆಳಗ್ಗೆ ಅಂದ್ರೆ ನನಗೆ ಏನು ಬೇಕು, ಮೆಡಿಸಿನ್ ಇರ್ಬೋದು, ಏನು ಅವಶ್ಯಕತೆ ಅದ ಎಲ್ಲವನ್ನೂ ಕೂಡ ನಾವು ಸೊಸೈಟಿ ಮುಖಾಂತರ ನಾವು ಖರೀದಿ ಮಾಡ್ತೀವಿ ಅಂತ ಹೇಳ್ತೀವಿ. ಏನಂದ್ರೆ ನೀವು ಮಾರ್ಕೆಟ್ ಹೋಗಲ್ಲೇನ್ರಿ? ಮಾರ್ಕೆಟ್ಗೆ ಹೋಗಲ್ಲ ನಾವು. ಅದೇ ಹಂಗಂದೆ ನಾ. ಹೌದ್ರಿ, ನಮ್ಗೆ ಏನು ಬೇಕಾಗಿ ನಮ್ಮ ಸೊಸೈಟಿಗೆ ಹೋಗಿ ಅರ್ಜಿ ಕೊಡ್ತೀವಿ. ಲಭ್ಯ ಇತ್ತಂದ್ರೆ ಒಂದು 20 ಮಳಿಗೆಗಳು ಮಾಡ್ಯಾರ, ಇತ್ತಂದ್ರೆ ತರ್ತೀವಿ, ಇದ್ದಿಲ್ಲ ಅಂದರೆ ಒಂದು ಬರೆದು ಕೊಟ್ಟಿರ್ತೀವಿ, ಮತ್ತು ಬೆಳಗ್ಗೆನೇ ತರಿಸ್ಕೊಟ್ಬಿಡ್ತಾರೆ. ಅದೇ ಎಷ್ಟು ವಂಡರ್ಫುಲ್ ಇದು ಅಲ್ರಿ. ಅದು ನೋಡ್ರಿ, ನಾವು ಸೀದಾ ಮಾರ್ಕೆಟ್ಗೆ ಹೋಗ್ತೀವಿ. ನಾವು ಇಲ್ಲಿರ್ತಕ್ಕಂಥವ್ರು ನಾವು ಪ್ರತಿನಿತ್ಯ ನಮಗೆ ಬೇಕಾಗ್ತಕ್ಕಂಥ ವಸ್ತುಗಳನ್ನು ನಾವು ಮಾರ್ಕೆಟ್ಲಿಂದ ಖರೀದಿ ಮಾಡ್ತೀವಿ. ಆ ಮಾರ್ಕೆಟ್ದವ್ರು ಏನು ಮಾಡ್ತಾರೆ, ನಮ್ಮ ಹತ್ರ ಪುಕ್ಷೇಟ ಕೊಡೋಲ್ಲ. ಒಂದು 10-15-20% ಮಾರ್ಜಿನ್ ಇಟ್ಕೊಂಡೆ ಕೊಡ್ತಾರೆ. 10-15%. ಅದೇ 10-15% ಅಲ್ಲಿ ನಮ್ಮ ಸೊಸೈಟಿಗೆ ಹೋಯ್ತು ಅದ್ರ ಲಾಭ ಅಂದ್ರೆ, ಅಲ್ಲಿರ್ತಕ್ಕಂಥ 17,000 ಜನರಿಗೆ ಕೇಳಿದೆ, ನೀವು ಪ್ರತಿ ವರ್ಷ ಡಿವಿಡೆಂಡ್ ಲಾಭ ಎಷ್ಟು ತೊಗೊಂತೀರಪ್ಪ ಅಂದ್ರೆ 50,000 ರೂಪಾಯಿ ಚೆಕ್ ತೊಗೊಂತೀರಿ ಪ್ರತಿ ವರ್ಷ ಅಂತ ಕೇಳಿ. 50,000. ಅರೆ ಸಣ್ಣ ಮಾತೇನ್ರಿ. ಈ ರೀತಿ ಸೊಸೈಟಿಗಳನ್ನು ಕೂಡ ನಮಗೆ ಆ ಭಾಗದಾಗ, ಮಂಗಳೂರು ಭಾಗದಾಗ ನೋಡೋಕೆ ಸಿಗ್ತಾ ಇದೆ. ಸಹಕಾರ ರಂಗ ಬಹಳ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಇದು ಬೆಳೆಸತಕ್ಕಂಥ ಒಂದು ಉದ್ದೇಶಕ್ಕೆ ನಾವು ಈ ಸಂಸ್ಥೆಯನ್ನು ನೀವೆಲ್ಲ ಉಪ್ಪಾರ ಸಮಾಜದವರು ಕಟ್ಟಿದ್ದೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಇನ್ನೂ ಭಾಳಷ್ಟು ವಿಷಯ ಹೇಳೋದಿದ್ದರೂ ಕೂಡ ಮತ್ತೊಂದು ಸಂದರ್ಭದಲ್ಲ ನಮ್ಮ ನಿರೀಡಿಗೆಯವರು ನಮಗೇನು ಬೇರೆಲ್ಲ ಅಳಿವರೇ ಭಾಳ ಕಿರಿಪರಿಚಿತರು, ನಮ್ಮ ಜೊತೆಗೆ ಇದ್ದವರೇ ಯಾರ ಭಾಳ ದೊಡ್ಡ ಶಕ್ತಿ ಆಗೋದು ಈ ಭಾಗದಲ್ಲಿ.
ಬೆಳಿಬೇಕಾಗ್ಯದ. ಆದರೆ ನಾ ಹೇಳೀನಿ, ಹುಡುಗಾಟಿಗೆ ಅಲ್ಲಪ್ಪ, ನೀನೇನು ಅಧ್ಯಕ್ಷನಾಗೇನಿ ಅಂತೇಳಿ ನೀನು ತಿಳ್ಕೊಬೇಡ. ಅಧ್ಯಕ್ಷ ಆಗಿನಿ, ನಾನು ದೊಡ್ಡ ಏನು ಉಪ್ಪಾರ ಸಮಾಜದ್ದು ಪತ್ತಿನ ಸಹಕಾರ ಸಂಘದ ಜವಾಬ್ದಾರಿ. ಎಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹೆಚ್ಚಿನ ಜವಾಬ್ದಾರಿ ವಹಿಸಿ ಪ್ರಾಮಾಣಿಕರಾಗಿ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಆ ಸಂಘ ಉದ್ಧಾರ ಆಗ್ತದೆ, ಜೊತೆಗೆ ಸಮಾಜನ ಕೂಡ ಒಂದು ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆದ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ತಾವೆಲ್ಲ ಪ್ರಯತ್ನ ಮಾಡಿ ಸಮಾಜದ ಒಂದು ಆಶೀರ್ವಾದದಿಂದ ಸಮಾಜದ ತಮಗೊಂದು ಅವಕಾಶ ಇರ್ತದೆ. ಇದು 5 ವರ್ಷದ ಪೀಳಿಗೆ ಇರ್ತದೆ, ಇನ್ನೊಬ್ಬರಿಗೆ ಅವಕಾಶ ಇರುತ್ತೆ ಮುಂದಿನ ವರ್ಷ. ನೀವು 5 ವರ್ಷ ಸರಿಯಾಗಿ ಮಾಡಿದರೆ ಮತ್ತೆ ಮುಂದಿನ ವರ್ಷ, ಮುಂದಿನ 5 ವರ್ಷಕ್ಕೆ ನಿಮ್ಮನ್ನೇ ಆಯ್ಕೆ ಮಾಡ್ತಾರೆ. ಕೆಲಸ ಮಾಡಬೇಕು. ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಸ್ವಾರ್ಥ ಸೇವೆ ಮಾಡಬೇಕು. ಇದು ಸಹಕಾರಿ ಕ್ಷೇತ್ರ ಏನಾದರೂ ಒಂದು ಸಮಾಜ ಸೇವೆಕ್ಕಾಗಿ ಈ ಅಧಿಕಾರಕ್ಕೆ ಬರಬೇಕು ಹೊರತಾಗಿ ಇನ್ನೊಂದಕ್ಕಲ್ಲ. ಇದು ಸಮಾಜ ಸೇವೆನೇ. ಈ ಕ್ಷೇತ್ರದಲ್ಲಿ ಯಾರೇ ಕೆಲಸ ಮಾಡಿದರೂ ಇದೊಂದು ಸಮಾಜ ಸೇವೆ ಅಂತೇಳಿ ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಏನು ಕಟ್ಟಿರ್ತಕ್ಕಂಥ ಬ್ಯಾಂಕು ಭಾಳ ದೊಡ್ಡದಾಗಿ ಎಮ್ಮರವಾಗಿ ಬೆಳೀಲಿ. ಇವತ್ತು ನಮ್ಮ ಅಲ್ಲಂ ಪ್ರಭು ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಆ ಸಿ ಎ ಸೈಟು ನಾನು ಕೊಡಿಸ್ತೀನಿ ಅಂತೇಳಿ. ಆ ಸಿ ಎ ಸೈಟಿಗೆ ನಿಮ್ಗೆ ಅನುಕೂಲ ಆದ್ರೆ ನೀವು ತೊಗೊಳ್ರಿ ಅಂತೇಳಿ. ಆದಷ್ಟು ಅದನ್ನು ಪ್ರಯತ್ನ ಮಾಡಿರಿ. ಆ ಸಿ ಎ ಸೈಟ್ ಪಡೆದ ನಂತರ ಇವ್ರು ಬಿಡಬೇಡ್ರಿ. ಅವರು ಶಾಸಕರಾಗಿದ್ದಾರೆ, ಅವ್ರದ್ದೊಂದು ಅನುದಾನ ಇರ್ತದೆ. ಅನುದಾನದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಕಟ್ಟಡ ಕಟ್ಟತಕ್ಕಂಥ ಒಂದು ಕೆಲಸನ ಕೂಡ ಮಾಡ್ಕೊಳ್ರಿ. ಯಾಕಂದ್ರೆ ನೀರಡಿಯವ್ರ ಜೊತೆಗೆ, ನಮ್ಮ ಗೋಪಣ್ಣ ಅವ್ರ ಜೊತೆಗೆ, ನಮ್ಮ ರಾಮ್ಪುರ ಅವ್ರ ಜೊತೆಗೆ, ಎಲ್ಲರ ಜೊತೆಗೆ ಅಲ್ಲಪ್ಪನವರು ಭಾಳಷ್ಟು ಸಮೀಪದಿಂದ ಆತ್ಮೀಯತೆ ಅದ. ಇಂಥ ಸಂದರ್ಭದಾಗೆ ಅವ್ರನ್ನ ಉಪಯೋಗ ತೊಗೊಳ್ಬೇಕು. ಇಲ್ಲಾಂದ್ರೆ ಅದು ಸಾಧ್ಯ ಇಲ್ಲ. ಅವ್ರ ಪಾರ್ಟಿಯಲ್ಲಿನೂ ಕೂಡ ಭಾಳಷ್ಟು ಶಾಸಕರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಪುಟ್ಟರಂಗನ ಶೆಟ್ಟಿ ಅವರು ಕೂಡ ಶಾಸಕರಾಗಿ ನಿಮ್ಮ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ನನಗೊಂದು ನೆನಪರ್ತದೆ, ರಾಜಕೀಯವಾಗಿ ನಮ್ಮ ಗಡ್ಡಿಮನಿ ಯಾದಗಿರಿ BJP ಸರ್ಕಾರ ಇದ್ದಾಗ ಅವ್ರಿಗೊಂದು ಬೋರ್ಡ್ ಚೇರ್ಮನ್ ಮಾಡಿತ್ತು. ಡಾಕ್ಟರ್ ಗಡ್ಡಿಮನಿ, ಹಾಂ, ವೆಂಕಟೇಶ್ ಗಡ್ಡಿಮನಿ ಅವ್ರಿಗೆ ಮಾತ್ರ ಬೋರ್ಡ್ ಚೇರ್ಮನ್ ಕೊಟ್ಟಿತ್ತು. ಅದಾದ ನಂತರ ಶಾಸಕರು ಬಹುಶಃ ನಮ್ಮ ಪಕ್ಷದಲ್ಲಿ ಕೊಟ್ಟಿಲ್ಲ. ಮುಂದಿನ ದಿನಮಾನಗಳಲ್ಲಿ ಅವಕಾಶ ಸಿಗ್ತಕ್ಕಂಥದ್ದು, ನಿಮ್ಮ ಸಮಾಜಕ್ಕೆ ಅವಕಾಶ ಸಿಗ್ತಕ್ಕಂಥದ್ದು ಬರಲಿ ಅಂತೇಳಿ ಆ ಭಗೀರಥಿ ದೇವರಲ್ಲಿ ತಂಪರವಾಗಿ ನಾನು ಬೇಡಿಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಕರೆಸಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಮಾಜ ಬಂಧುವರಿಗೆ, ಸಮಾಜ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಮುಂದಿನ ದಿನಗಳಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೀರಿ. ಉಪ್ಪಾರ ಸಮಾಜದ ನಿಮ್ಮೆಲ್ಲರಿಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆ ಮೇಲೂ ಕೂಡ ಎಲ್ಲ ಪ್ರಮುಖ ನಾಯಕರು ಕುಂತೀರಿ. ಈ ಸುರೇಶ್ ಸಜ್ಜನರಾಗಲಿ, ನಾವಾಗಲಿ, ಈ DCC ಬ್ಯಾಂಕಿನಾಗ ನಿರ್ದೇಶಕರಾಗಿರೋದ್ರಿಂದ, ಮತ್ತು ನಿಬಂಧಕರು ಬಂದಾರಂದ್ರಲ್ಲ, ಹಾಂ, ಅಲ್ಲಿ ಒಂದು ಪ್ರೆಸ್ ಮೀಟ್ ನಮ್ಮ ಜಾತಿ ಹೆಂಗದ ಗೊತ್ತಲ್ಲ ನನಗೆ. ಅದು 11ಕ್ಕೆ 10ವರೆಗೆ ಆಗೋದು ಇಲ್ಲಿ ತನಕ ಆಯ್ತದೆ. ಹಿಂದುಳಿದ ವರ್ಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಮಾಜ ಯಾವುದಾದ್ರೂ ಅಂದ್ರೆ ಅದು ಉಪ್ಪಾರ ಸಮಾಜ. ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಿಮ್ಮಲ್ಲಿ ಕೂಡ ಭಾಳಷ್ಟು ಮಂದಿ ಹಿಂದುಳಿದವರಿದ್ದೀರಿ. ಸ್ವಲ್ಪ ನಮ್ಮ ಶ್ರೀನಿವಾಸಿಗೆ ನನ್ನ ತಪ್ಪರಿ ಹಿಂದುಳಿದ ಅಂತ ಹೇಳೋಕ್ಕಾಗಲ್ಲ. ಅವನು ಭಾಳ ದುಡ್ಡು ಗಳಿಸ್ಯಾನ. ಇವರೆಲ್ಲ ಮುಂದೆ ಬರಬೇಕು. ಸಹಕಾರ ಸಂಘದ ಮೂಲಕ ಉತ್ತಮವಾದ ಕೆಲಸಗಳು ಮಾಡ್ತಾಯಿದ್ದೀರಿ. ನಿಮ್ಮಲ್ಲೂ ಕೂಡ ರಾಜಕೀಯವಾಗಿ ನೀವೆಲ್ಲ ಮೇಲೆ ಬರಬೇಕು. ನೀವು ಗಟ್ಟಿಯಾಗಿದ್ರಂದ್ರೆ, ನೀವೆಲ್ಲ ಒಕ್ಕಟ್ಟಾಗಿದ್ರಂದ್ರೆ, ಹಿಂದುಳಿದ ವರ್ಗದಲ್ಲಿ ಭಾಳಷ್ಟು ಸಮಾಜಗಳಿವೆ. ಒಕ್ಕಟ್ಟಿರ್ಲಾರ್ದಕ್ಕೆ ನಾವೆಲ್ಲ ಬೇರೆಯವ್ರ ಮನೆ ಕಾಯಕ್ಕೆ ಪ್ರಸಂಗ ಬರ್ತದೆ. ನೀವೆಲ್ಲ ಒಕ್ಕಟ್ಟಾಗಿದ್ದರೆ ಇಡೀ ರಾಜ್ಯನೇ ನಿಮ್ಮ ಮನೆ ಮುಂದೆ ಬಾಗಿಲಿಗೆ ಬಂದಿರ್ಬೇಕಾಗ್ತದೆ, ರಾಜಕೀಯ ಮುಖಂಡ್ರಿ. ಆದರೆ ನಮ್ಮ ಸಮಾಜ ಇರಲಿ, ನಿಮ್ಮ ಸಮಾಜ ಇರಲಿ, ಇಲ್ಲೆಲ್ಲ ಒಕ್ಕಟ್ಟಿರ್ಲಾರ್ದಕ್ಕೆ ಅರ್ಧ ಮಂದಿ ಮಾಲಿಗೌಡ್ರ ಮನೆ ಕಾಯ್ತೀವಿ, ಅರ್ಧ ಮಂದಿ ಪೊಲೀಸ್ ಗೌಡ್ರ ಮನೆ ಕಾಯ್ತೀವಿ. ನಾವು ಗಟ್ಟಿಯಾಗಿದ್ದರೆ, ನಮ್ಮ ಸಮಾಜ ಒಕ್ಕಟ್ಟಾಗಿದ್ದರೆ
ಎಲ್ಲ ಸಮಾಜದ ಮುಖ್ಯರು ಹೀಗೆ ಓಟ್ ಹಾಕೋರು ನಾವು, ರಾಜಕೀಯದಾಗಿರೋರೇ ಬೇರೆ ಆಗಿದೆ. ನಿಮ್ಮ ಸಮಾಜಕ್ಕೂ ಕೂಡ ಭಾಳ ರಾಜಕೀಯ ಪ್ರಾಜ್ಞೆ ಸಿಗಬೇಕು. ಶ್ರೀನಿವಾಸ್ ಕೂಡ ನಮ್ಮ ಪಕ್ಷದಲ್ಲಿ ಅತ್ಯಂತ ಪ್ರಭಾವಿ ನಾಯಕರು. ಶ್ರೀನಿವಾಸರು ಕೂಡ ನಮ್ಮ ಸಮಾಜದಲ್ಲಿ, ನಮ್ಮ ಉಪ್ಪಾರ ಸಮಾಜದಲ್ಲಿ ಅತ್ಯಂತ ಪ್ರಭಾವಿ ನಾಯಕರು. ನಮಗೆಲ್ಲ ಈ ರಾಜಕೀಯದಲ್ಲಿ ಬರಬೇಕಾದ್ರೆ ನಾವೆಲ್ಲ ಕಷ್ಟದಾಗಿದ್ದಾಗ ನನಗೆ ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲ ರಂಗದಲ್ಲಿ ಸಹಾಯ ಮಾಡಿದಂಥವ್ರು ಯಾರಾದರೂ ಅಂದ್ರೆ ಶ್ರೀನಿವಾಸ ಮಾಲಕರು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ಶಾಸಕ ಆಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ರಂಗದಲ್ಲಿ ನೀವು ಕೂಡ ಮುಂದೆ ಬಂದರೆ ರಾಜಕೀಯ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ವಿಧಾನಸಭೆಯಲ್ಲಾಗಲಿ, ವಿಧಾನ ಪರಿಷತ್ತಿನಲ್ಲಾಗಲಿ, ರಾಜಕೀಯದಲ್ಲಿ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಿಮ್ಮ ಸಮಾಜಕ್ಕೆ ನಾನು ಕೂಡ ಬೆನ್ನೆಲುಬಾಗಿ ಇರ್ತೀನಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘ ಇನ್ನೂ ಎತ್ತರ ಬೆಳೀಲಿ, ಲಕ್ಷಾನುಗಟ್ಟಲೆ ಜನರಿಗೆ ಹಣಕಾಸಿನ ಸಹಾಯ ಆಗಲಿ ಎಂಬ ಮಾತನ್ನು ಹೇಳಿ, ನಾವೆಲ್ಲ ಶ್ರೀನಿವಾಸ ಮಾಲಕರಂತೆ ಕರಿತೀವಿ. ನಮ್ಮ ಮಾಲಕನು ಅವರೇ ಶ್ರೀನಿವಾಸನೇ. ಅವ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಗ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡೋ ಪ್ರಯತ್ನ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿ, ಅವ್ರು ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಸರಿ ಒಳ್ಳೆಯ ಸಂಬಂಧ ಇದೆ, ಪ್ರಿಯಾಂಕ್ ಖರ್ಗೆ ಸರಿ ಒಳ್ಳೆಯ ಸಂಬಂಧ ಇರೋದ್ರಿಂದ, ಇನ್ನಿತರ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಎಲ್ಲರ ಸರಿ ಒಳ್ಳೆಯ ಸಂಬಂಧ ಇರೋದ್ರಿಂದ ಉಪ್ಪಾರ ಸಮಾಜ ಬೆಳಿಬೇಕು, ಶ್ರೀನಿವಾಸ್ ಮಾಲಕ್ ಬೆಳಿಬೇಕು, ಈ ಸಮಾಜದಲ್ಲಿ 10 ಮಂದಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳಿಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯ ಎಲ್ಲ ರಂಗದಲ್ಲಿ ಮುಂದೆ ಬರಬೇಕೆಂಬ ಮಾತನ್ನು ಕೂಡ ಹೇಳಿ, ನಿಮ್ಮ ಏನೇ ಕೆಲಸಗಳಿದ್ದರೂ ಕೂಡ ನನಗೂ ಕೂಡ ಸಂಪರ್ಕ ಮಾಡಿದ್ರೆ ಸಹಾಯ ಸಹಕಾರದೊಂದಿಗೆ ನಾನು ಕೂಡ ಬೆಂಬಲವಾಗಿ ಇರ್ತೀನಿ ಎಂಬ ಮಾತನ್ನು ಕೂಡ ಹೇಳಿ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ಸಹಕಾರ ಸಂಘ ಮಾಡಬೇಕಂತ ಅನೇಕ ನಾಯಕರು ವಿಚಾರ ಮಾಡಲಾಗಿ, ಆದರೆ ನಮ್ಮ ದಿವಸ ಕೂಡಿ ಬಂದಿದ್ದಿಲ್ಲ. ಉಪ್ಪಾರ ಸಂಘ ಸಹಕಾರ ಮಾಡಬೇಕಾಯ್ತಂದ್ರೆ ಸದಸ್ಯರು, ನಮ್ಮ ಸಜ್ಜನ್ ಸಾಹೇಬರು ಹೇಳಿದ ಪ್ರಕಾರ ಸದಸ್ಯರು ಹೆಚ್ಚಾಗಿ ಮಾಡಬೇಕಂತ. ಮೊದಲು ಒಂದು 1000 ಸದಸ್ಯರು ಮಾಡಿದರೆ ಸಹಕಾರ ಸಂಘ ಪರ್ಮಿಷನ್ ಕೊಡ್ತೇವೆ. ಈಗ ಅದು 200ಕ್ಕೆ ಬಂದಿದೆ. ಇವತ್ತಿನ ದಿನ ಉಪ್ಪಾರ ಸಮಾಜ ಅತಿ ಹಿಂದುಳಿದ ಸಮಾಜ. ಭಗೀರಥ ಮಹರ್ಷಿಗಳು ಗಂಗೆಯನ್ನು ಭೂಮಿಗೆ ತಂದು ಸಗಲ ಚಕ್ರವರ್ತಿ ಮಹಾರಾಜರ 60,000 ಮಕ್ಕಳನ್ನು ಮುಕ್ತಿಗೊಳಿಸಿದಂಥ ಸಮಾಜ ಇವತ್ತು ಉಪ್ಪಾರ. ಆದರೆ ಇವತ್ತು ಉಪ್ಪಾರದಲ್ಲಿ ಯಾರು ಕೇಳುವಂಥ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದಲ್ಲಿದೆ. ಉಪ್ಪಾರ ಸಮಾಜದಲ್ಲಿ ಕೆಲವು 3% ನೌಕರದಾರರಿರ್ಬೋದು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಉಪ್ಪಾರಿಗೆ ಯಾರು ಕೇಳಿದ್ರು. ಉಪ್ಪಾರ ಯಾರಪ್ಪ ಕೇಳೋ ಪರಿಸ್ಥಿತಿ ಇತ್ತು. ಇವತ್ತಿನ ದಿನ ನಮ್ಮ ಉಪ್ಪಾರಿಗೆ ಯಾರು ಕೇಳೋದಿಲ್ಲಪ್ಪ, ಏನೋ ಉಪ್ಪಾರ ಅಭಿವೃದ್ಧಿ ನಿಗಮ ಮಾಡ್ಯಾರ ಅಂಥೇಳಿ ವೀರಪ್ಪ ಎಲ್ಲಿ ಕಡಿಮೆ ಅಭಿವೃದ್ಧಿ ನಿಗಮ ಮಾಡಿದರು. ಆದರೂ ಅದರಿಂದ ಏನು ಪ್ರಯೋಜನ ಇಲ್ಲ. ಯಾಕಪ್ಪ ಅಂದ್ರೆ ಕೇವಲ 10 ಕೋಟಿ 5 ಕೋಟಿ ರೊಕ್ಕ ರಿಲೀಸ್ ಮಾಡ್ತಾರೆ. ಒಂದೊಂದು ಜಿಲ್ಲಾಕ್ಕೆ 30 ಲಕ್ಷ ಕೂಡ ಹೊರಗೆ 30 ಜಿಲ್ಲೆಗಳು. ಇಂಥ ಪರಿಸ್ಥಿತಿಯಲ್ಲಿ ನಾವು ಉಪ್ಪಾರ ಅಭಿವೃದ್ಧಿ ಆಗೋದು ಹೇಗೆ? ನಮ್ಮ ಉಪ್ಪಾರ ಸಮಾಜದಲ್ಲಿ ಅತಿ ಅಂದರೆ ಎಲ್ಲ ಸಮಾಜಕ್ಕೆ ಹಿಂದುಳಿದ ಸಮಾಜ ಉಪ್ಪಾರ ಸಮಾಜ. ಇವತ್ತು ಉಪ್ಪಾರ ಯಾರು ಕೇಳೋಂಥ ಪರಿಸ್ಥಿತಿ ಇದೆ. ಇವತ್ತು ಪುಟ್ಟರಂಗ ಶೆಟ್ಟಿಯವರು ಅವರು 4ನೇ ಸಲ MLA ಅವರು, ಆದರೆ ಅವ್ರು ಚಾಮರಾಜನಗರಕ್ಕೆ ಅಷ್ಟೇ ಸಿಗುತ್ತಾರೋ. ಕರ್ನಾಟಕಕ್ಕೂ ಸುತ್ತ ಅವರು ಅಂತ ಈಗ ನಾವು ಚಾನ್ಸ್ ಸಿಕ್ಕದ ಮಿನಿಸ್ಟರ್ ಆಗಿದ್ದು, ಈಗ MS ಚೇರ್ಮನ್ ಆಗ್ಯಾರ. ಅವರು ಸಮಾಜ ಪರವಾಗಿ ಕಾಳಜಿ ವಹಿಸಿ ಪ್ರತಿಯೊಂದು ಜಿಲ್ಲೆದಾಗ ತಿರುಗಿ ಉಪ್ಪಾರ ಸಮಾಜದ ಅಭಿವೃದ್ಧಿಗಾಗಿ ಏನೇನು ಕಾರ್ಯಕ್ರಮ ಹಾಕಬೇಕು ಅದು ಹಾಕ್ಕೋತಾ ಇಲ್ಲ. ನಮ್ಮಲ್ಲಿ ಉಪ್ಪಾರ ಸಮಾಜದಾಗ ಯೂನಿಟಿ ಎಂಬುದೇ ಇಲ್ಲಿ ಗುಲ್ಬರ್ಗದಲ್ಲಿ ಸುಮಾರು 150ರಿಂದ 175 ಮನೆಗಳು. ಇಲ್ಲಿ ಯಾವುದೇ ನಮ್ಮ ಉಪ್ಪಾರ ಸಮಾಜ ಸುಮಾರು 7-8 ಸಾವಿರ ವೋಟರ್ಸ್ ಗುಲ್ಬರ್ಗ ಜಿಲ್ಲೆಯಲ್ಲಿವೆ. ಇಷ್ಟು ಮನೆಗೆ ಒಬ್ಬಿಬ್ಬರು ಬಂದು ಮೆಂಬರ್ಗಳಾಗಿ
ಸಮಾಜದಾಗ ಎಷ್ಟು ಮಂದಿ ಗಂಡ ಹೆಂಡತಿ ತಾಯಿ ಮಕ್ಕಳು ಮೆಂಬರ್ ಆದ್ರೆ ನಾವೇ 1000 ಮಂದಿ ಮೆಂಬರ್ಗಳು ಆಗ್ತೀವಿ ಸಮಾಜ. ಇವತ್ತಿನ ದಿನ ನಮ್ಮ ಸಮಾಜ ಬಗ್ಗೆ ಹೇಳಬೇಕಾದ್ರೆ ರಾಜಕೀಯವಾಗಿ ಅಂತೂ ನಮ್ಗೆ ಹೇಳೋ ಪರಿಸ್ಥಿತಿ ಇದೆ. ವೀರಪ್ಪ ಮೊಯ್ಲಿ CM ಇದ್ದಾಗ ನೀರಾವರಿ ಸಾಹೇಬರು ಅವರು PS ಇದ್ದರು, ಅಲ್ಲಿ KPSC ಮೆಂಬರ್ ಮಾಡಿದರು. JDS ಸರ್ಕಾರ ಇದ್ದಾಗ ಅವರಿಗೆ MLC ಮಾಡಿದರು. ಅವರು ಕೊಡುಗೆ ನಮ್ಮ ಸಮಾಜ ಬಾಳಿದೆ. ಯಾಕಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಉಪ್ಪಾರ ಸಮಾಜದ ಸಲುವಾಗಿ ಒಂದು ಸ್ಥಳ ಸಂಗಿದ್ದಿಲ್ಲ. ಅವರು ವೀರಪ್ಪ ಮೊಯ್ಲಿ PS ಇದ್ದಾಗ MLC ಇದ್ದಾಗ ಅವರು ಚೆನ್ನಮ್ಮನ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮ್ಮ ಸಮಾಜ ಸಲುವಾಗಿ 100 ಪ್ಲಾಟ್ ತಗೊಂಡು ಅದು ಇನ್ನೂ ಅಷ್ಟೇ ಹಾಸ್ಟೆಲ್ ಅವ್ರ ಕೈಯಲ್ಲಿ ಹಾಸ್ಟೆಲ್ ಕಟ್ಟಿದ್ರು. ಇನ್ನೂ ಅದು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನೇ ಆಗಿಲ್ಲ. ಇವತ್ತಿನ ದಿನ ನಮ್ಮ ಉಪ್ಪಾರ ಸಮಾಜದ ಅನೇಕ ಶ್ರೀಮಂತರು ಕೋಟ್ಯಾಧಿಪತಿ ಅಗ್ರಪತಿಗಳು ಆಗ ಸಮಾಜಪ್ಪ ಅಂದ್ರೆ ಹೇಳ್ಕೊಳ್ಳೋಕೆ ನಾಚಿಕೆ ಕೊಡ್ತಾರೆ. ಸಮಾಜಕ್ಕೆ ಯಾವುದೂ ಹೆಲ್ಪ್ ಮಾಡೋಂಗಿಲ್ಲ. ಅವ್ರ ಹೆಸರನ್ನ ಈ ಸಂದರ್ಭದಲ್ಲಿ ಹೇಳೋಂಗಿಲ್ಲ. ಈ ಗುಲ್ಬರ್ಗದಲ್ಲಿ ಇತ್ತೀಚೆಗೆ ಎಲ್ಲರೂ ಒಗ್ಗಟ್ಟಾಗಿ ನಮ್ಗೆ ಏನು ಮಾಡೋಣ, ನಮ್ಮ ಸಮಾಜ ಉದ್ಧಾರ ಮಾಡೋಣ, ಸಮಾಜ ಜನರಿಗೆ ಅನುಕೂಲ ಆಗೋ ಸಲುವಾಗಿ ನಾವೊಂದು ಸ್ವಲ್ಪ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘ ನಿರ್ಮಾಣ ಮಾಡೋಣ. ಗುಲ್ಬರ್ಗದಲ್ಲಿ ಉಪ್ಪಾರ ಹಾರಪ್ಪ ಅಂತ ಎಲ್ಲ ಸಮಾಜದಲ್ಲಿ ಗುರುತಾಗಲಿ ಅಂತ ತಿಳಿದು ಇವತ್ತಿನ ದಿನ ಬುದ್ಧಿವಂತರು ಜ್ಞಾನಿಗಳು ನಿವೃತ್ತ ಆದಂಥ ನಮ್ಮ ಅಧಿಕಾರಿಗಳು ಕೂಡಿಕೊಂಡು ಇವತ್ತು ಉಪ್ಪಾರ ಸಮಾಜ ಏಳಿಗೆಗಾಗಿ ದುಡಿಯುವ ಸಲುವಾಗಿ ಅವರು ಟಂಕು ಕಟ್ಟಿ ನಿಂತಿದ್ದಾರೆ. ನಾವು ಇನ್ನೂ ಹೆಚ್ಚಿನ ಪ್ರತಿಯೊಂದು ಹಳ್ಳಿಗೆ ಹೋಗಿ ಸುಮಾರು 1,000 ಮೆಂಬರ್ ಅಲ್ಲ, ಸುಮಾರು 10,000 ಮೆಂಬರ್ ಮಾಡ್ಬೋದು. ನಾವೆಲ್ಲರೂ ಮನಸ್ಸು ಮಾಡಿರೋ 10,000 ಮೆಂಬರ್ ಆದ್ರೆ ಸುಮಾರು 25-30 ಲಕ್ಷ ರೂಪಾಯಿ ಮೇಲೆ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಉಪ್ಪಾರ ಸಮಾಜ ಬಂಧುಗಳು ಮತ್ತು ಎಲ್ಲ ಹಿರಿಯರು ಎಲ್ಲರೂ ಕೂಡಿಕೊಂಡು ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದಲ್ಲಿ ಇರುವಂಥ ಬಡವರ ಅಭಿವೃದ್ಧಿಗಾಗಿ ನಾವು ಇನ್ನೂ ಹೆಚ್ಚಿನ ಸದಸ್ಯತ್ವ ಮಾಡಬೇಕು, ಮಾಡಿ ನಮ್ಮ ಸಮಾಜಕ್ಕೆ ಉದ್ಧಾರ ಮಾಡಬೇಕು. ಇವತ್ತಿನ ದಿನ ನಮ್ಮ ಲಿಂಗಣ್ಣ ಅವರು ಭಾಳ ನಮ್ಮ ಸಮಾಜಕ್ಕೆ ಭಾಳ ಸಹಕಾರ ಕೊಡ್ತಾ ಬಂದಿದ್ದಾರೆ. ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಮಾಜದ ಬಾಂಧವರಿಗೆ, ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಹಿರಿಯರಿಗೆ, ಸಮಾಜದಲ್ಲಿ ಉಪಸ್ಥಿತ ಹಿರಿಯರಿಗೆ ವಂದಿಸಿ ನನ್ನ 4 ನಿಮಿಷ. ಈ ಸಮಯದಲ್ಲಿ ಅಧ್ಯಕ್ಷರಾದ ಪ್ರೊಫೆಸರ್ ಯಂಕಪ್ಪ ಎ ನಿರಡ್ಗಿ ಅವರು ಮಾತನಾಡಿ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಸಂಘದಿಂದ ಉಪ್ಪಾರ ಅಭಿವೃದ್ಧಿ ಮಾಡುವ ಗುರಿಯಾಗಿದೆ ಎಂದು ಹೇಳಿದರು. ಸಹಕಾರ ಸಂಘದ ಈ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ ನನ್ನ ವತಿಯಿಂದ ಮತ್ತು ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾ ಅಧ್ಯಕ್ಷೀಯ ಭಾಷಣವನ್ನು 2 ವಾಕ್ಯದಲ್ಲಿ ಮಾಡಿ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಈ ಪ್ರಪ್ರಥಮವಾಗಿ ಈ ಉಪ್ಪಾರ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಬೇಕಾದ್ರೆ ಸುಮಾರು 4 ತಿಂಗಳ ಸತತವಾಗಿ ನಾವು ಪ್ರಯತ್ನ ಮಾಡಿ ಇದನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಇದು ನನಗೆ ಶ್ರೇಯಸ್ಸು ಅಂತ ಅನ್ನಂಗಿಲ್ಲ. ಎಲ್ಲ ಸಮಾಜ ಬಾಂಧವರು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರಕ್ಕೆ ಮೊದಲಿಗೆ ನಿಮಗೆ ಚಿರಋಣಿ. ಅದೇ ರೀತಿಯಾಗಿ ಈ ಸಂಘದ ಪತ್ತಿನ ಸಹಕಾರ ಸಂಘದಲ್ಲಿ ಎಲ್ಲ ನಮ್ಮ ಸಮಾಜದವರು ಭಾಗಿಯಾಗಬೇಕು. ತಪ್ಪು ಹಕ್ಕುಗಳು ನಡೆದರೆ ನೇರವಾಗಿ ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಿಂದ ಏನೂ ತೊಂದರೆ ಆಗಲ್ಲ. ತೊಂದರೆ ಆದರೆ ಈ 12 ಜನ ಏನು ಸದಸ್ಯರಿದ್ದೀವಿ 12 ಲಕ್ಷ ದಂಡ ಕೊಡ್ತಕ್ಕಂಥ ಒಂದು ಅವಕಾಶ ಈ DCC ಬ್ಯಾಂಕಿನಲ್ಲಿರ್ತದೆ. ಯಾರಿಗೂ ಅನ್ಯಾಯ ಮಾಡವಲ್ಲ. ಯಾಕಂದರೆ ಸದಸ್ಯರು ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾವು ಮೊದಲಿಗೆ ಕೃತಜ್ಞತೆ. ನಿಮ್ಮಲ್ಲಿ ನಾವು ಮನಸಾಪೂರ್ವಕವಾಗಿ ಕೇಳಿದ್ದೀವಿ, ಎಲ್ರಿಗೂ ಫೋನ್ ಮಾಡಿ ಹೇಳಿದ್ದೀವಿ, ಗ್ರೂಪಿನಲ್ಲಿ ಹಾಕಿದ್ದೀವಿ, ಮೆಂಬರ್ ಆಗಲಿ ಸದಸ್ಯರಾಗಲಿ. ಆಲ್ರೆಡಿ 250 ಜನ ಸದಸ್ಯರಾಗಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಒತ್ತಾಯ ಇಲ್ಲ, ಒತ್ತಡ ಇಲ್ಲ, ರಾಜಕೀಯ ಇಲ್ಲ. ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜ ನಮ್ಮ ಸಮಾಜಕ್ಕೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಸುರೇಶ್ ಸಜ್ಜನ್ ಅವರು ಹೇಳಿದ ಪ್ರಕಾರ ಯಾವುದೇ ಪ್ರತಿ ವರ್ಷ ಬಂದಿರತಕ್ಕಂಥ ಲಾಭವನ್ನು ನಾವು ನಮ್ಮ ಸದಸ್ಯರಿಗೆ ಹಂಚದೆ ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಇಟ್ಟು ಅದನ್ನೇ ದುಡಿಸಿಕೊಂಡು ಹೋಗ್ತಕ್ಕಂಥ ಒಂದು ನಿರ್ಧಾರ ನಾವು ಮಾಡ್ತೀವಿ ಅಂತ ಅವರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಪತ್ತಿನ ಸಹಕಾರ ಸಂಘ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಇರಬಹುದು, ಆದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಇಲ್ಲ.
ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಮಾಡೆಲ್ ಆಗಿ ಮಾಡ್ತಕ್ಕಂಥ ಒಂದು ಪ್ರತಿಜ್ಞೆ ಈ ನಿಮ್ಮ ಸಮಾಜದ ಮುಖಾಂತರವಾಗಿ ಮಾಡ್ತೀವಿ. ಆನೆಸ್ಟಾಗಿ ದುಡಿತೀವಿ, ಆನೆಸ್ಟಾಗಿ ಕೆಲಸ ಮಾಡ್ತೀವಿ, ಯಾವುದೇ ಅಪೇಕ್ಷೆ ಇಲ್ಲ ನಮಗೆ. ಯಾಕಂದರೆ ನಾನು 2 ವರ್ಷ ನಿವೃತ್ತಿ ಹೊಂದಿದ ನಂತರ ಮೊದಲೇ ಹೇಳಿದರು ನರಸಣ್ಣವರು, ವೆಂಕಟೇಶ್ ಅವರು, ಶ್ರೀನಿವಾಸಣ್ಣವರು, ಯಾವುದೂ ನೀನು ನಿವೃತ್ತಿ ಆಗೋಣ ಇದೇ ಕೆಲಸ ಮಾಡಬೇಕಾಗ್ತದೆ ನಮ್ಮ ಸಮಾಜಕ್ಕಂತ ಅವ್ರು ಹೇಳಿದಂತೆ ನಾನು ನಡೆದುಕೊಂಡು ಹೋಗ್ತೀನಿ. ಅವರ ಮಾರ್ಗದರ್ಶನ ನಮ್ಗೆ ಅಮೂಲ್ಯವಾಗ್ಯದ. ಅದಕ್ಕೆ ನಮ್ಮ ಸಮಾಜದ ಬಾಂಧವರು ನೀವು ಸಲಹೆ ಸೂಚನೆಗಳು ಕೊಡ್ರಿ. ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜಯ ಜಯ. ಈ ಉಪ್ಪಾರ ಅಭಿವೃದ್ಧಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭ ಅತ್ಯಂತ ಅದ್ಧೂರಿಯಾಗಿ ಶಾಸಕರ ಕಡೆಯಿಂದ ಉದ್ಘಾಟನೆ ಆಯಿತು. ಮುಖ್ಯ ಅತಿಥಿಗಳಾಗಿ ತಿಪ್ಪಣ್ಣ ಕಮಕ್ನೂರವರು, ಜಗದೇವ್ ಗುತ್ತೇದಾರ್ ಅವರು, ಸುರೇಶ್ ಸಜ್ಜನ್ ಅವರು ಆಗಮಿಸಿದರು. ಇಲ್ಲಿ ಗೌರವ ಸನ್ಮಾನ ಶ್ರೀ ಹನುಮಾಕ್ಷಿ ಗೋಗಿ ಅವರಿಗೆ ಮಾಡಲಾಯಿತು. ಯಾಕಂದರೆ ಎಲ್ಲ ಸಮಾಜ ಬಾಂಧವರು ಈ ಸಭೆಯಲ್ಲಿ ಭಾಗಿಯಾಗಿ ಸಂಘವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಓಕೆ. ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ತಿಮ್ಮಣ್ಣ ಸಿ ದೇವಾಪುರ್, ನಿರ್ದೇಶಕರಾದ ನರಸಪ್ಪ ಆರ್ ಜಡಿ, ಗೋಪಣ್ಣ ದೊಡ್ಡಮನಿ, ಭೀಮರಾಯ್ ಎಸ್ ಮೆತ್ತನ್, ಪ್ರವೀಣ್ ಕುಮಾರ್ ಸಿ ಗೋಗಿ, ಗಣಪತಿ ಟಿ ಪೂಜಾರಿ, ಸತೀಶ್ ಎಸ್ ಸಗಾರ್, ಗೋವಿಂದ್ ಸಗಾರ್, ಸೂರಜ್ ವಿ ನಿರಡ್ಗಿ, ಪ್ರದೀಪ್ ಎಸ್ ಆನೂರ್, ಶ್ರೀಮತಿ ವಸುಂಧರಾ ಜಿ ಅಂಗರಿಗಿ, ಶ್ರೀಮತಿ ಗಿರಿಜಾ ಆರ್ ಶಾಂತಪುರ್ ಸೇರಿದಂತೆ ಉಪ್ಪಾರ ಸಮಾಜದ ಬಂಧುಗಳು, ಮುಖಂಡರು ಹಾಜರಿದ್ದರು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಉಪ್ಪಾರ ಅಭಿವೃದ್ಧಿ ಸಹಕಾರಿ ಸಂಘ ನಿಯಮಿತ ಉದ್ಘಾಟನೆ ಆಯಿತು ಅಂತ. ಹೀಗೆ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ನಮ್ಮ RJ32 ಕನ್ನಡ ಟಿವಿಯಲ್ಲಿ. ನೈಜ ನಿಖರ ಸುದ್ದಿಗಾಗಿ RJ32 ಕನ್ನಡ ಟ್ಯೂನ್ ಮಾಡಿ. ನಮಸ್ಕಾರ.